ನಮಸ್ಕಾರ. ಗ್ರೌಂಡ್ ರಿಪೋರ್ಟ್ ಪೋರ್ಡ್ ಬೈ ಅಮೃತ್ ನೂನಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಲೋಕಸಭಾ ಚುನಾವಣೆ ಈ ಬಾರಿ ಇಡೀ ದೇಶದ ಗಮನವನ್ನ ಸೆಳೆತಾ ಇದೆ. ನಾನಾ ಕಾರಣಗಳಿಗಾಗಿ ಜನ ಕಾತರತೆ ಮತ್ತು ಕುತೂಹಲದಿಂದ ಕಾಯ್ತಾ ಇದ್ದಾರೆ ಈ ಬಾರಿಯ ಫಲಿತಾಂಶವನ್ನ. ಕೇಂದ್ರದಲ್ಲಿ ಎನ್ಡಿಎ ಸರ್ಕಾರವೇ ಮುಂದುವರಿಯುತ್ತಾ ಅಥವಾ ಬೇರೆ ಯಾವುದಾದ್ರೂ ಪಕ್ಷ ಸರ್ಕಾರವನ್ನ ರಚನೆ ಮಾಡುತ್ತಾ? ಪ್ರಧಾನಿ ನರೇಂದ್ರ ಮೋದಿ ಅವರೇ ಪ್ರಧಾನಿಯಾಗಿ ಮುಂದುವರಿತಾರಾ? ಬೇರೆ ಯಾರಾದರೂ ಪ್ರಧಾನಿ ಹುದ್ದೆಯನ್ನ ಅಲಂಕರಿಸ್ತಾರಾ? ಈ ರೀತಿಯಾದಂತಹ ಕುತೂಹಲ ಇಡೀ ದೇಶಾದ್ಯಂತ ಇದೆ. ಜೊತೆಗೆ ನಮ್ಮ ರಾಜ್ಯದಲ್ಲೂ ಕೂಡ ಇದೆ. ಪ್ರತಿದಿನ ಕೂಡ ಇದೇ ಚರ್ಚೆ ಆಗ್ತಾ ಇರುತ್ತೆ. ಇನ್ನು ನಮ್ಮ ರಾಜ್ಯದಲ್ಲಿ ಪ್ರತಿ ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ನಿಮ್ಗೆಲ್ಲ ಸಹಜವಾಗಿ ಒಂದಷ್ಟು ಕುತೂಹಲ ಇರುತ್ತೆ. ಯಾವ್ಯಾವ ಕ್ಷೇತ್ರದಲ್ಲಿ ಯಾವ್ಯಾವ ಅಭ್ಯರ್ಥಿ ಗೆಲ್ಲುವಂತ ಸಾಧ್ಯತೆ ಇದೆ, ಆ ಕ್ಷೇತ್ರದಲ್ಲಿ ಪಕ್ಷಗಳ ಬಲ ಏನು, ಜಾತಿ ಲೆಕ್ಕಾಚಾರವೇನು, ಅಭ್ಯರ್ಥಿಗಳ ಪ್ಲಸ್ ಏನು ಮೈನಸ್ ಏನು, ಅವರ ಹಿನ್ನೆಲೆ ಏನು. ಸಹಜವಾಗಿ ನಿಮ್ಮೆಲ್ಲರಿಗೂ ಕೂಡ ಈ ರೀತಿಯಾದಂತಹ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ನಿಮ್ಮ ಕುತೂಹಲವನ್ನು ತಣಿಸುವಂತ ವಿಶೇಷವಾದಂತಹ ಕಾರ್ಯಕ್ರಮವೇ ಗ್ರೌಂಡ್ ರಿಪೋರ್ಟ್. ಇವತ್ತಿನ ಗ್ರೌಂಡ್ ರಿಪೋರ್ಟ್ ನಲ್ಲಿ ಧಾರವಾಡ ಲೋಕಸಭಾ ಕ್ಷೇತ್ರದ ಸಂಪೂರ್ಣವಾದಂತಹ ಚಿತ್ರಣವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ತನ್ನದೇ ಆದಂತಹ ವಿಭಿನ್ನತೆ ವಿಶೇಷತೆಗೊಂದಿಗೆ ಗುರುತಿಸಿಕೊಂಡಿರುವಂತಹ ಲೋಕಸಭಾ ಕ್ಷೇತ್ರ. ಸಾಹಿತ್ಯ, ಸಂಗೀತ, ಶಿಕ್ಷಣ, ಹೋರಾಟ ಇದೆಲ್ಲದಕ್ಕೂ ಕೂಡ ವೇದಿಕೆ ಆಗಿರುವಂತಹ ಕ್ಷೇತ್ರ ಅಂದ್ರೆ ಅಥವಾ ಜಿಲ್ಲೆ ಅಂದ್ರೆ ಧಾರವಾಡ. ಪ್ರಮುಖವಾಗಿ ವಿದ್ಯಾ ಕಾಶಿ ಅಂತ ಕರಿತೀವಿ, ಶಿಕ್ಷಣ ಕಾಶಿ ಅಂತ ಕರಿತೀವಿ, ಶಿಕ್ಷಣದ ತವರೂರು ಅಂತ ಕರಿತಾ ಹೋಗ್ತೀವಿ. ಸಂಗೀತ, ಸಾಹಿತ್ಯ ಇದೆಲ್ಲದಕ್ಕೂ ಕೂಡ ನೆಲೆ ಒದಗಿಸಿದಂತಹ ಕ್ಷೇತ್ರ. ಜೊತೆಗೆ ಹೋರಾಟದ ಒಂದಷ್ಟು ಬೇರೆ ಬೇರೆ ವಿಚಾರಗಳಿಗೆ ಹೋರಾಟವನ್ನ ಕಂಡಂತ ಲೋಕಸಭಾ ಕ್ಷೇತ್ರ ಕೂಡ ಹೌದು ಧಾರವಾಡ ಲೋಕಸಭಾ ಕ್ಷೇತ್ರ. ಇನ್ನ 2008ರವರೆಗೆ ಧಾರವಾಡ ಉತ್ತರ ಲೋಕಸಭಾ ಕ್ಷೇತ್ರ ಅಂತ ಕರೆಸಿಕೊಳ್ತಾ ಇತ್ತು. ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರಗಳು ಈ ಕ್ಷೇತ್ರದ ವ್ಯಾಪ್ತಿಗೆ ಬರ್ತಾ ಇದ್ವು. ಒಂದಷ್ಟು ಹಾವೇರಿ ಜಿಲ್ಲೆಯ ಲೋಕಸಭಾ ವಿಧಾನಸಭಾ ಕ್ಷೇತ್ರಗಳು, ಹೀಗೆ ಪಕ್ಕ ಜಿಲ್ಲೆಯ ಒಂದಷ್ಟು ವಿಧಾನಸಭಾ ಕ್ಷೇತ್ರಗಳು ಈ ಧಾರವಾಡ ಉತ್ತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇದ್ವು. ಆದ್ರೆ 2008ರಲ್ಲಿ ಕ್ಷೇತ್ರ ಪುನರ್ ವಿಂಗಡಣೆ ಆದ ನಂತರ ಇದು ಧಾರವಾಡ ಲೋಕಸಭಾ ಕ್ಷೇತ್ರ ಅಂತ ಕರೆಸಿಕೊಳ್ತಾ ಇದೆ. ಈ ಹಿಂದಿನಿಂದಲೂ ಕೂಡ ಕಾಂಗ್ರೆಸ್ನ ಭದ್ರಕೋಟೆ ಅಂತ ಕರೆಸಿಕೊಳ್ತಾ ಇತ್ತು. ಎಲ್ಲಿಯವರೆಗೆ? 1996ರವರೆಗೆ. 1996 ನಂತರ ಇಲ್ಲಿ ಬಿಜೆಪಿಯ ಅಲೆ ಶುರುವಾಗುತ್ತೆ. ನಾನಾ ಕಾರಣಗಳಿಗಾಗಿ, ಹಿಂದುತ್ವ, ಬೇರೆ ಬೇರೆ ವಿಚಾರಗಳು, ಈ ಕಾರಣಗಳಿಂದಾಗಿ ಇದು ಬಿಜೆಪಿಯ ತೆಕ್ಕೆಗೆ ಬರುತ್ತೆ. ತದನಂತರ ಬಿಜೆಪಿ ಅಭ್ಯರ್ಥಿಗಳು ನಿರಂತರವಾಗಿ ಸಂಸದರಾಗಿ ಆಯ್ಕೆ ಹಾಕೊಂಡು ಬರ್ತಾ ಇದ್ದಾರೆ. ಹಾಲಿ ಸಂಸದರಾಗಿರುವಂತಹ ಪ್ರಹ್ಲಾದ್ ಜೋಶಿ ಬರೋಬ್ಬರಿ 3 ಬಾರಿ ಇದೇ ಲೋಕಸಭಾ ಕ್ಷೇತ್ರದಲ್ಲಿ ಸಂಸದರಾಗಿದ್ದಾರೆ. ಕ್ಷೇತ್ರ ಪುನರ್ ವಿಂಗಡಣೆ ಆದ ನಂತರವೂ ಕೂಡ ಅವರೇ ಸಂಸದರಾಗಿ ಆಯ್ಕೆಯಾಗಿ ಬರ್ತಾ ಇದ್ದಾರೆ. ಇನ್ನು ಧಾರವಾಡ ಲೋಕಸಭಾ ಕ್ಷೇತ್ರ ಅಂದ ತಕ್ಷಣ ನಮಗೆ ನೆನಪಾಗೋದು ಮಹದಾಯಿ ನೀರಿನ ವಿಚಾರ. ದಶಕಗಳಿಂದ ಹೋರಾಟ ನಡೀತಾ ಇದೆ. ಎಷ್ಟೋ ಜನ ನಿರಂತರವಾಗಿ ಪ್ರತಿಭಟನೆಯನ್ನ ಮಾಡ್ತಾನೆ ಇದ್ದಾರೆ. ತಮ್ಮ ಕುಟುಂಬವನ್ನ ತ್ಯಾಗ ಮಾಡಿದ್ದಾರೆ, ತಮ್ಮ ಸಂತೋಷವನ್ನ ತ್ಯಾಗ ಮಾಡಿದ್ದಾರೆ, ತಮ್ಮ ಸುಖ ದುಃಖ ಎಲ್ಲವನ್ನು ಕೂಡ ತ್ಯಾಗ ಮಾಡಿ ಕೇವಲ ಮಹದಾಯಿ ವಿಚಾರವಾಗಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ತೀರ್ಪು ಬಂದಿದೆ, ಕೆಲಸ ಮಾತ್ರ ಸ್ಟಾರ್ಟ್ ಆಗಿಲ್ಲ. ಈ ವಿಚಾರ ಇದೀಗ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಬಿಸಿಯಾಗಿ ಚರ್ಚೆ ಆಗ್ತಾ ಇದೆ. ಅದ್ರ ಬಗ್ಗೆ ನೋಡೋಣ. ಅದಕ್ಕೂ ಮುನ್ನ ಕ್ಷೇತ್ರದ ಕದನ ಕಲಿಗಳು ಯಾರಿದ್ದಾರೆ ಅಭ್ಯರ್ಥಿಗಳು ನೋಡ್ತೋಣ ಬನ್ನಿ. ಈ ಲೋಕಸಭಾ ಕ್ಷೇತ್ರದ ಈ ಬಾರಿ ಅಭ್ಯರ್ಥಿಗಳು ಪ್ರಹ್ಲಾದ್ ಜೋಶಿ ಬಿಜೆಪಿಯಿಂದ ಮತ್ತೊಮ್ಮೆ ಈ ಬಾರಿ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಎಷ್ಟನೇ ಬಾರಿ ಹ್ಯಾಟ್ರಿಕ್ ಸಾಧನೆ ಆಗಿದೆ? 4ನೇ ಬಾರಿ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಹೇಳಿಕೊಳ್ಳುವಷ್ಟರ ಮಟ್ಟಿಗೆ ಆಡಳಿತ ವಿರೋಧಿ ಅಲೆ ಇಲ್ಲ. ಜೊತೆಗೆ ಪೈಪೋಟಿ ಕೂಡ ಇರಲಿಲ್ಲ ಟಿಕೆಟ್ಗಾಗಿ. ಧಾರವಾಡ ಲೋಕಸಭಾ ಕ್ಷೇತ್ರ ಅಂದ ತಕ್ಷಣ ಪ್ರಹ್ಲಾದ್ ಜೋಶಿ ಅವರು ಬಿಜೆಪಿ ಅವರಿಗೆ ನೆನಪಾಗ್ತಾರೆ. ಅವರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಿದ್ದಾರೆ. ರಾಜ್ಯದಲ್ಲೂ ಕೂಡ ತನ್ನದೇ ವರ್ಚಸ್ಸನ್ನು ಹೊಂದಿರುವಂತಹ ನಾಯಕ ಕೂಡ ಹೌದು ಪ್ರಹ್ಲಾದ್ ಜೋಶಿ ಅವರು. ಹಿರಿಯ ಅನುಭವಿ ರಾಜಕಾರಣಿ. ರಾಜ್ಯದ ಒಂದಷ್ಟು ಡಿಸಿಷನ್ ಗಳನ್ನು ತೆಗೆದುಕೊಳ್ತಲ್ಲ ಬಿಜೆಪಿ, ಅದರಲ್ಲಿ ಇವರು ಕೂಡ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತಾರೆ. ಆದ್ರೆ ಇತ್ತೀಚೆಗೆ ಸ್ವಲ್ಪ ಮಟ್ಟಿಗೆ ಹಿನ್ನೆಲೆಗೆ ಸರಿತಾ ಇದ್ದಾರೆ ಎನ್ನುವಂತ ಮಾತುಗಳು ಕೂಡ ಇದ್ದಾವೆ. ಆದರೆ ಈ ಬಾರಿ ಮತ್ತೊಮ್ಮೆ ಅವರೇ ಅಭ್ಯರ್ಥಿಯಾಗಿದ್ದಾರೆ. ಮತ್ತೊಂದು ಕಡೆಯಿಂದ ವಿನಯ್ ಕುಲಕರ್ಣಿ, ಕಳೆದ ಬಾರಿ ಕೂಡ ಪ್ರಹ್ಲಾದ್ ಜೋಶಿ ಅವರಿಗೆ ಸೆಡ್ ಅನ್ನ ಹೊಡೆದಿದ್ದಂತ ವಿನಯ್ ಕುಲಕರ್ಣಿ ಈ ಬಾರಿಯೂ ಕೂಡ ಟಿಕೆಟ್ ಅನ್ನ ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಶಾಸಕರಾಗಿದ್ರು, ಸಚಿವರಾಗಿ ಕೆಲಸವನ್ನ ಮಾಡಿದ್ರು, ಇಡೀ ರಾಜ್ಯದ ಜನತೆಗೆ ಗೊತ್ತಿರುವಂತಹ ನಾಯಕ ಕೂಡ ಹೌದು. ಆದರೆ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ನಾನಾ ಕಾರಣಗಳಿಗಾಗಿ, ಲಿಂಗಾಯತ ಪ್ರತ್ಯೇಕ ಧರ್ಮದ ಹೋರಾಟ ವಿಚಾರವೋ ಅಥವಾ ಇನ್ನೊಂದು ಯಾವುದೋ ವಿಚಾರಕ್ಕೋ ವಿನಯ್ ಕುಲಕರ್ಣಿ ಅವರು ಸೋಲನ್ನ ಕಾಣ್ತಾರೆ ಅಮೃತ ದೇಸಾಯಿ ಅವರ ವಿರುದ್ಧ ಧಾರವಾಡ ವಿಧಾನಸಭಾ ಕ್ಷೇತ್ರದಲ್ಲಿ. ಆದರೆ ಈ ಬಾರಿ ಮತ್ತೊಮ್ಮೆ ಅವರು ಸಂಸದ ಸ್ಥಾನಕ್ಕೆ ಪೈಪೋಟಿಯನ್ನ ಕೊಡೋದಿಕ್ಕೆ ಬಂದಿದ್ದಾರೆ ಪ್ರಹ್ಲಾದ್ ಜೋಶಿ ಅವರ ವಿರುದ್ಧವಾಗಿ. ಎಷ್ಟರ ಮಟ್ಟಿಗೆ ಯಶಸ್ವಿ ಆಗ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ. ಹಾಗಾದ್ರೆ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಯಾವ್ಯಾವ ವಿಧಾನಸಭಾ ಕ್ಷೇತ್ರಗಳಿದ್ದಾವೆ,
ಯಾವ ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾವ್ಯಾವ ಪಕ್ಷದ ಶಾಸಕರಿದ್ದಾರೆ ನೋಡ್ತೋಣ ಬನ್ನಿ. ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳಿದ್ದಾವೆ. ಧಾರವಾಡ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಗಮನಿಸ್ತಾ ಇದ್ದೀರಾ. ನವಲಗುಂದ ಬಿಜೆಪಿಯ ಶಾಸಕರಿದ್ದಾರೆ. ಕುಂದಗೋಳದಲ್ಲಿ ಕಾಂಗ್ರೆಸ್ನ ಶಾಸಕರಿದ್ದಾರೆ. ಯಾರು? ಶಿವಳ್ಳಿ ಅವರು. ಇತ್ತೀಚೆಗಷ್ಟೇ ಶಿವಳ್ಳಿ ಅವರು ವಿಧಿವಶರಾಗಿದ್ದಾರೆ. ಸದ್ಯ ಕುಂದಗೋಳ ವಿಧಾನಸಭಾ ಕ್ಷೇತ್ರಕ್ಕೆ ಬೈ ಎಲೆಕ್ಷನ್ ನಡೆಯಬೇಕಾಗಿದೆ. ಕಾಂಗ್ರೆಸ್ನ ಭದ್ರಕೋಟೆ ಹೌದು, ಬಟ್ ಆದರೆ ಈಗ ಸದ್ಯಕ್ಕೆ ಕಾಂಗ್ರೆಸ್ನ ಶಾಸಕರು ಅಲ್ಲಿ ಇಲ್ಲ. ಶೀಘ್ರದಲ್ಲೇ ಬೈ ಎಲೆಕ್ಷನ್ ಕೂಡ ಆ ವಿಧಾನಸಭಾ ಕ್ಷೇತ್ರಕ್ಕೆ ನಡೆಯುತ್ತೆ. ಇನ್ನ ಕಲಘಟಗಿಯಲ್ಲಿ ಬಿಜೆಪಿಯ ಶಾಸಕರಿದ್ದಾರೆ. ಅದೇ ರೀತಿಯಾಗಿ ಶಿಗ್ಗಾವಿನಲ್ಲಿ ಬಿಜೆಪಿಯ ಶಾಸಕರಿದ್ದಾರೆ. ಬಹುತೇಕ ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿಯ ಶಾಸಕರೇ ಅಧಿಕಾರವನ್ನ ಹಿಡಿದಿದ್ದಾರೆ. ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಚಿತ್ರಣ ಬೇರೆ ಇತ್ತು. ಬಹುತೇಕ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಶಾಸಕರಿದ್ರು. ಆದರೆ ಇತ್ತೀಚೆಗಷ್ಟೇ ನಡೆದಂತ, 1 ವರ್ಷದ ಹಿಂದಷ್ಟೇ ನಡೆದಂತ ವಿಧಾನಸಭಾ ಚುನಾವಣೆಯಲ್ಲಿ ಚಿತ್ರಣ ಸಂಪೂರ್ಣವಾಗಿ ಬದಲಾಗಿದೆ. ಧಾರವಾಡ ಗ್ರಾಮೀಣದಲ್ಲಿ ಒನ್ಸ್ ಅಗೇನ್ ಬಿಜೆಪಿ ಶಾಸಕರಿದ್ದಾರೆ. ಹಾಗೆ ಹುಬ್ಬಳ್ಳಿ ಧಾರವಾಡ ಪೂರ್ವದಲ್ಲಿ ಕಾಂಗ್ರೆಸ್ನ ಶಾಸಕರು, ಹುಬ್ಬಳ್ಳಿ ಧಾರವಾಡ ಕೇಂದ್ರದಲ್ಲಿ ಬಿಜೆಪಿಯ ಶಾಸಕರು, ಹುಬ್ಬಳ್ಳಿ ಧಾರವಾಡ ಪಶ್ಚಿಮದಲ್ಲಿ ಒನ್ಸ್ ಅಗೇನ್ ಬಿಜೆಪಿಯ ಶಾಸಕರು. ಒಟ್ಟು 6 ಬಿಜೆಪಿಯ ಶಾಸಕರಿದ್ದಾರೆ, 2 ಕಾಂಗ್ರೆಸ್ನ ಶಾಸಕರಿದ್ದಾರೆ. ಅದರಲ್ಲಿ ಒಂದು ಕಡೆ ಶಿವಳ್ಳಿ ಅವರು ವಿಧಿವಶರಾದಂತ ಕಾರಣಕ್ಕಾಗಿ ಆ ವಿಧಾನಸಭಾ ಕ್ಷೇತ್ರ ಸದ್ಯಕ್ಕೆ ತೆರವಾಗಿದೆ. ಸದ್ಯದಲ್ಲೇ ಅಲ್ಲಿ ಚುನಾವಣೆ ಕೂಡ ನಡೀತಾ ಇದೆ. ಇದು ಅಲ್ಲಿ ವಿಧಾನಸಭಾ ಕ್ಷೇತ್ರಗಳ ಸಂಪೂರ್ಣವಾದಂತ ಚಿತ್ರಣ. ಹಾಗಾದ್ರೆ ಕ್ಷೇತ್ರದಲ್ಲಿ ಪಕ್ಷಗಳ ಬಲಾಬಲ ಏನು? ಈ ಹಿಂದೆ ಯಾವ್ಯಾವ ಪಕ್ಷಗಳು ಎಷ್ಟೆಷ್ಟು ಬಾರಿಯಲ್ಲಿ ಗೆಲುವನ್ನ ಸಾಧಿಸಿದ್ವು ನೋಡ್ತೋಣ ಬನ್ನಿ. ಈಗಾಗಲೇ ಹೇಳ್ತಾ ಇದ್ದೆ, ಕಾಂಗ್ರೆಸ್ನ ಭದ್ರಕೋಟೆ ಅಂತ ಕರೆಸಿಕೊಳ್ತಾ ಇತ್ತು 1996ರವರೆಗೆ. ಅಲ್ಲಿವರೆಗೂ ಕೂಡ ಕಾಂಗ್ರೆಸ್ನ ಅಭ್ಯರ್ಥಿಗಳೇ ಸತತವಾಗಿ ಗೆಲುವನ್ನ ಸಾಧಿಸ್ತಾ ಇದ್ರು. ಈ ಕಾರಣಕ್ಕಾಗಿ ಕಾಂಗ್ರೆಸ್ನ ಅಭ್ಯರ್ಥಿಗಳು ಇಲ್ಲಿ 10 ಬಾರಿ ಗೆಲುವನ್ನ ಸಾಧಿಸಿದ್ದಾರೆ. 1996 ನಂತರ ಬಿಜೆಪಿ ಅಭ್ಯರ್ಥಿಗಳು ನಿರಂತರವಾಗಿ ಇಲ್ಲಿ ಗೆಲುವನ್ನ ಸಾಧಿಸ್ತಾ ಇದ್ದಾರೆ. ಒಟ್ಟು 6 ಬಾರಿ ಬಿಜೆಪಿ ಅಭ್ಯರ್ಥಿಗಳು ಸಂಸದರಾಗಿ ಲೋಕಸಭೆಯನ್ನ ಪ್ರವೇಶವನ್ನ ಮಾಡಿದ್ದಾರೆ. 1996 ನಂತರ ನಿರಂತರವಾಗಿ ಗೆಲುವನ್ನು ಸಾಧಿಸ್ತಾ ಇದ್ದಾರೆ. 6ರಲ್ಲಿ 3 ಬಾರಿ ಪ್ರಹ್ಲಾದ್ ಜೋಶಿ ಅವರು, ಹಾಲಿ ಸಂಸದರು, ಹಾಲಿ ಅಭ್ಯರ್ಥಿ, ಅವರೇ ಇಲ್ಲಿ ಗೆಲುವನ್ನ ಸಾಧಿಸಿದ್ದಾರೆ. ಅದರ ಹೊರತಾಗಿ ಬೇರೆ ಪಕ್ಷಕ್ಕೆ ಇಲ್ಲಿ ಅಸ್ತಿತ್ವ ಇಲ್ಲ. ಯಾವುದೇ ಪ್ರಾದೇಶಿಕ ಪಕ್ಷಕ್ಕೆ, ಜೆಡಿಎಸ್ ಆಗಿರ್ಬೋದು ಅಥವಾ ಇನ್ನಿತರ ಪ್ರಾದೇಶಿಕ ಪಕ್ಷ ಆಗಿರ್ಬೋದು, ಯಾರಿಗೂ ಕೂಡ ಇಲ್ಲಿ ಹೇಳಿಕೊಳ್ಳುವಂತ ಅಸ್ತಿತ್ವ ಇಲ್ಲ. ಪ್ರತಿ ಬಾರಿ ಕೂಡ ಇಲ್ಲಿ ನೇರವಾದಂತಹ ಪೈಪೋಟಿ ನಡೆಯೋದು ಕಾಂಗ್ರೆಸ್ ವರ್ಸಸ್ ಬಿಜೆಪಿಗೆ ಮಾತ್ರ. ಹಾಗಾದ್ರೆ ಈ ಲೋಕಸಭಾ ಕ್ಷೇತ್ರದ ಮತಗಣಿತ ಏನು? ಎಷ್ಟೆಷ್ಟು ಜನ ಮತದಾರರಿದ್ದಾರೆ ನೋಡ್ತೋಣ ಬನ್ನಿ. ಅದಕ್ಕೂ ಮುನ್ನ 2014ರ ಲೋಕಸಭೆ ಚಿತ್ರಣ ಏನಿತ್ತು, ಯಾವ ಪಕ್ಷದ ಅಭ್ಯರ್ಥಿ ಎಷ್ಟೆಷ್ಟು ಮತಗಳನ್ನು ಪಡೆದಿದ್ರು ಅದನ್ನು ಮೊದಲು ನೋಡ್ತಾ ಹೋಗೋಣ. ಆನಂತರ ಮತಗಣಿತವನ್ನು ನೋಡೋಣ, ಎಷ್ಟು ಜನ ಮತದಾರರಿದ್ದಾರೆ ಅಂತ ಹೇಳಿ. ಮೊದಲಿಗೆ ಲೋಕಸಭಾ 2014 ಒಟ್ಟು ಪ್ರಹ್ಲಾದ್ ಜೋಶಿ ಅವರು ಪಡೆದಂತಹ ಮತಗಳು 5,45,395. ಇನ್ನ ವಿನಯ್ ಕುಲಕರ್ಣಿ ಅವರು ಕಳೆದ ಬಾರಿ ಕೂಡ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿದ್ರು. ಅವರು ಪಡೆದಂತಹ ಮತಗಳು 4,31,738. ವಿನಯ್ ಕುಲಕರ್ಣಿ ಅವರು ಆಗಾಗಲೇ ಧಾರವಾಡ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರಾಗಿದ್ರು. ಆದರೆ ಲೋಕಸಭಾ ಚುನಾವಣೆಗೆ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ರು, ಆದರೆ ಸೋಲನ್ನು ಕಾಳ್ತಾರೆ. ಇವರಿಬ್ಬರ ನಡುವಿನ ಮತಗಳ ಅಂತರ 1,13,657. 2014ರಲ್ಲೂ ಕೂಡ ಇವರಿಬ್ಬರೇ ಪರಸ್ಪರ ಎದುರು ಬದುರಾಗಿದ್ರು. ಈ ಬಾರಿ ಮತ್ತೊಮ್ಮೆ ಇವರಿಬ್ಬರಿಗೆ ಮುಖಾಮುಖಿ ಆಗ್ತಾ ಇದೆ. ಯಾರಿಗೆ ಮತದಾರರು ವಿಜಯ ಮಾಲೆಯನ್ನ ತೊಡಿಸ್ತಾರೆ, ಯಾರಿಗೆ ಗೆಲುವಿನ ಸಿಹಿಯನ್ನ ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ. ಹಾಗಾದ್ರೆ ಈ ಲೋಕಸಭಾ ಕ್ಷೇತ್ರದ ಮತಗಣಿತ ಏನು ಇದೀಗ ನೋಡೋಣ. ಈ ಲೋಕಸಭಾ ಕ್ಷೇತ್ರದ ಮತಗಣಿತವನ್ನ ಇದೀಗ ಗಮನಿಸ್ತಾ ಇದ್ದೀರಾ. ಪುರುಷರ ಸಂಖ್ಯೆ ಒಟ್ಟು 8,09,486. ಮಹಿಳಾ ಮತದಾರರು 7,69,538. ಇನ್ನ ವೆರಿ ಇಂಟ್ರೆಸ್ಟಿಂಗ್, ಯುವ ಮತದಾರರು 2,53,458ರಷ್ಟಿದ್ದಾರೆ. ಒಟ್ಟು ಮತದಾರರ ಸಂಖ್ಯೆ 15,79,024ರಷ್ಟಿದ್ದಾರೆ. ಪುರುಷರು ಮಹಿಳೆಯರು ಯಾರ ಕಡೆ ಬೇಕಾದ್ರೂ ಇವರು ಮತವನ್ನ ಚಲಾಯಿಸುವಂತ ಸಾಧ್ಯತೆ ಇದೆ. ಆದ್ರೆ ವೆರಿ ಇಂಟ್ರೆಸ್ಟಿಂಗ್ ಅಂದ್ರೆ ಇಲ್ಲಿ ಯುವ ಮತದಾರರು, ಸಾರ್ವತ್ರಿಕವಾಗಿ ಒಂದು ಮಾತಿದೆ, ಜನರಲ್ ಟಾಕ್ ಇದೆ. ಯುವ ಮತದಾರರು ಅಥವಾ ಹೊಸ ಮತದಾರರೆಲ್ಲರೂ ಕೂಡ ಬಿಜೆಪಿಯ ಅಲೆಯ ಕಡೆಗೆ ವಾಲ್ತಾರೆ, ನರೇಂದ್ರ ಮೋದಿಯವರ ಅಲೆಯ ಕಡೆಗೆ ವಾಲ್ತಾರೆ ಎನ್ನುವಂತ ಮಾತಿದೆ. ಹೀಗಾಗಿ ಯುವ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಲೋಕಸಭಾ ಕ್ಷೇತ್ರದಲ್ಲಿ ಇರೋದು ಬಿಜೆಪಿಗೆ ದೊಡ್ಡ ಮಟ್ಟದಲ್ಲಿ ಪ್ಲಸ್ ಆಗತ್ತೆ. ಕಾದ್ ನೋಡ್ಬೇಕಾಗತ್ತೆ ಎಷ್ಟು ಮಟ್ಟಿಗೆ ಬಿಜೆಪಿ ಅವರನ್ನ ಬಳಸಿಕೊಳ್ಳುತ್ತೆ ಅಂತ ಹೇಳಿ. ಇನ್ನ ಚುನಾವಣೆ ಅಂದಾಗ ಜಾತಿ ಲೆಕ್ಕಾಚಾರ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಜಾತಿ ಲೆಕ್ಕಾಚಾರವನ್ನು ನೋಡ್ತಾ ಹೋಗೋಣ. ಈ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿರುವಂತಹ ಸಮುದಾಯಗಳ ಮತದಾರರ ಸಂಖ್ಯೆ
ಲಿಂಗಾಯತರು ನಿರ್ಣಾಯಕ ಪಾತ್ರ ವಹಿಸ್ತಾರೆ. ಧಾರವಾಡ ಅಂದ ತಕ್ಷಣ ನಮಗೆ ಲಿಂಗಾಯತ ಮತದಾರ ನೆನಪಾಗ್ತಾರೆ. ಮತದಾರ ಸಂಖ್ಯೆ ಬರೋಬ್ಬರಿ 15 ಲಕ್ಷದಲ್ಲಿ 5,75,000 ಲಿಂಗಾಯತ ಸಮುದಾಯದ ಮತದಾರರಿದ್ದಾರೆ. SC ST 2,56,000 ಕುರುಬರು 1,68,000 ಮರಾಠರು 1,22,000 ಪ್ರತಿಯೊಂದು ಸಮುದಾಯದವರು ಕೂಡ ಇಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತಾರೆ. ಬ್ರಾಹ್ಮಣರು 96,000, ಮುಸ್ಲಿಮರು 2,55,000. ಮುಸ್ಲಿಂ ಮತದಾರರ ಬಗ್ಗೆ ಒಂದೆರಡು ಸ್ವಲ್ಪ ಮಾತನಾಡಬೇಕಾಗುತ್ತೆ ಇಲ್ಲಿ. ಕಾರಣ ಅಲ್ಪಸಂಖ್ಯಾತ ಮತದಾರರು ಇಲ್ಲಿ ಜಾಸ್ತಿ ಇರುವಂತ ಕಾರಣಕ್ಕಾಗಿ ಅಲ್ಪಸಂಖ್ಯಾತ ಅಭ್ಯರ್ಥಿಗೆ ಮಣೆಯನ್ನ ಹಾಕಬೇಕು ಎನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಮಾಜಿ ಸಂಸದರಾಗಿದ್ದಂತ IG ಸನದಿ ಅವರ ಪುತ್ರ ಶಕೀರ್ ಸನದಿ ಕೂಡ ಇಲ್ಲಿ ಟಿಕೆಟ್ಗಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಪೈಪೋಟಿ ನಡೆಸಿದ್ರು, ಫೈಟ್ ಅನ್ನ ಮಾಡಿದ್ರು, ಹೆಚ್ಚು ಕಡಿಮೆ ಟಿಕೆಟ್ ಅನ್ನ ಪಡೆದುಕೊಂಡ್ರು ಎನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಿತ್ತು. ಆದರೆ ವಿನಯ್ ಕುಲಕರ್ಣಿ ಅವರು ಒಂದು ಮಾತನ್ನು ಹೇಳಿದ್ರು, ಶಕೀರ್ ಸನದಿ ಅವರಿಗೆ ಟಿಕೆಟ್ ಕೊಟ್ಟಿದ್ದೇ ಆದಲ್ಲಿ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಚುನಾವಣೆಗೆ ನಿಲ್ತೇನೆ, ಪಕ್ಷದ ವಿರುದ್ಧ ಬಂಡಾಯವನ್ನ ಹೇಳ್ತೇನೆ ಎನ್ನುವಂತ ಮಾತನ್ನು ಹೇಳಿದ್ರು. ಆದ್ರೆ ಹೀಗಾಗಿ ಅಂತಿಮವಾಗಿ ಅಲ್ಪಸಂಖ್ಯಾತ ಅಭ್ಯರ್ಥಿಯ ಬದಲಾಗಿ ಲಿಂಗಾಯತ ಸಮುದಾಯಕ್ಕೆ ಸೇರಿರುವಂತ ವಿನಯ್ ಕುಲಕರ್ಣಿ ಅವರಿಗೆ ಹೈಕಮಾಂಡ್ ಮಣೆಯನ್ನ ಹಾಕಿದೆ. ಇನ್ನು ಕ್ರಿಶ್ಚಿಯನ್ ಮತದಾರರು 42,000, ಅದೇ ರೀತಿಯಾಗಿ ಒಕ್ಕಲಿಗ ಮತದಾರರು ಬಹಳ ಕಡಿಮೆ ಸಂಖ್ಯೆಯಲ್ಲಿದ್ದಾರೆ, 8,000 ಇದ್ದಾರೆ. ಹೆಚ್ಚು ಕಡಿಮೆ ಇಲ್ಲಿ ಲಿಂಗಾಯತ, ಮುಸ್ಲಿಮರು, SC ST ಇವರೆಲ್ಲರೂ ಕೂಡ ನಿರ್ಣಾಯಕ ಪಾತ್ರವನ್ನು ವಹಿಸ್ತಾರೆ. ಆ ಸಮುದಾಯದ ಮತದಾರರನ್ನ ಸೆಳೆಯೋದಿಕ್ಕೆ ಅಭ್ಯರ್ಥಿಗಳು ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಪ್ರಯತ್ನವನ್ನ ಪಡ್ತಾರೆ. ಇನ್ನು ಬಿಜೆಪಿ ಅಭ್ಯರ್ಥಿ 4ನೇ ಬಾರಿ ಅದೃಷ್ಟ ಪರೀಕ್ಷೆಗಳಿರುವಂತ ಪ್ರಹ್ಲಾದ್ ಜೋಶಿ ಅವರಿಗಿರುವಂತ ಪ್ಲಸ್ ಪಾಯಿಂಟ್ಸ್ ಗಳೇನು, ಪೂರಕ ಅಂಶಗಳೇನು ನೋಡ್ತೋಣ ಬನ್ನಿ. ಇವೆಲ್ಲವೂ ಕೂಡ ಪ್ರಹ್ಲಾದ್ ಜೋಶಿ ಅವರಿಗಿರುವಂತ ಒಂದಷ್ಟು ಪೂರಕ ಅಂಶಗಳು. ಕ್ಲೀನ್ ಇಮೇಜ್ ಹೊಂದಿರುವಂತ ನಾಯಕ, ಯಾವುದೇ ಬ್ಲಾಕ್ ಮಾರ್ಕ್ ಇಲ್ಲ, ಯಾವುದೇ ಹಗರಣಗಳಿಲ್ಲ, ಯಾವುದೇ ಭ್ರಷ್ಟಾಚಾರದಲ್ಲಿ ಇವರ ಹೆಸರು ತಳಕು ಹಾಕೊಂಡಿಲ್ಲ. ಇನ್ನ ಪ್ರತಿಯೊಬ್ಬರಿಗೂ ಕೂಡ ಬಹಳ ಈಸಿಯಾಗಿ ಸಿಗುವಂತ ರಾಜಕಾರಣಿ ಅಂತ ಕೂಡ ಕರೆಸಿಕೊಳ್ತಾರೆ ಇದೇ ಪ್ರಹ್ಲಾದ್ ಜೋಶಿ. ಹಾಗೆ ಸತತ 15 ವರ್ಷಗಳ ಕಾಲ ಇದೇ ಲೋಕಸಭಾ ಕ್ಷೇತ್ರದಲ್ಲಿ, ಅಂದ್ರೆ ಧಾರವಾಡ ಉತ್ತರ ಇದ್ದಾಗಲೂ ಕೂಡ ಸಂಸದರಾಗಿದ್ರು. 2004ರಲ್ಲಿ ಕ್ಷೇತ್ರ ವಿಂಗಡಣೆ ಆಗಿ ಧಾರವಾಡ ಲೋಕಸಭಾ ಕ್ಷೇತ್ರ ಆದ ನಂತರವೂ ಕೂಡ ಇವರು 2 ಬಾರಿ ಸಂಸದರಾಗಿದ್ದಾರೆ. ಸತತ 15 ವರ್ಷಗಳಿಂದ ಸಂಸದರಾಗಿ ಆಡಳಿತದ ಅನುಭವವನ್ನ ಹೊಂದಿದ್ದಾರೆ. ರಾಜಕೀಯ ಅನುಭವ ಇದೆ, ರಾಜಕೀಯ ವರ್ಚಸ್ಸು ದೊಡ್ಡ ಮಟ್ಟದಲ್ಲಿ ಇದೆ ಪ್ರಹ್ಲಾದ್ ಜೋಶಿ ಅವರಿಗೆ. ಇದೆಲ್ಲವೂ ಕೂಡ ಅವರಿಗೆ ಇರುವಂತಹ ಒಂದಷ್ಟು ಪೂರಕ ಅಂಶಗಳು. ಇವೆಲ್ಲರೂ ಕೂಡ ಎಷ್ಟು ಮಟ್ಟಿಗೆ ಅವರಿಗೆ ಹೆಲ್ಪ್ ಆಗುತ್ತೆ ಅಂತ ಕಾದು ನೋಡ್ಬೇಕಾಗತ್ತೆ. ಇನ್ನು ಕ್ಷೇತ್ರದ ಮತದಾರರ ನಾಡಿಮಿಡಿತವನ್ನ ಅರಿತಿದ್ದಾರೆ ಈ ಕಮಲ ನಾಯಕ. ಕಾರಣ ಏನ್ ಹೇಳಿ, 15 ವರ್ಷ ಸಂಸದರಾಗಿದ್ದಾರೆ. ಆ ಕ್ಷೇತ್ರದ ಮತದಾರರ ನಾಡಿಮಿಡಿತ ಏನು, ಕ್ಷೇತ್ರದ ಮತದಾರರು ಯಾವುದ ಕಡೆ ವಾಲ್ತಾರೆ, ಯಾವ ರೀತಿಯಾಗಿ ಅವ್ರನ್ನ ನಾವು ಸೆಳಿಬೇಕು, ಎಲ್ಲವೂ ಕೂಡ ಗೊತ್ತಿದೆ ಪ್ರಹ್ಲಾದ್ ಜೋಶಿ ಅವರಿಗೆ. ಇನ್ನು ಎಲ್ಲರೂ ಕೂಡ ಗೊತ್ತಿರುವ ಹಾಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಹವಾ, ತಳಮಟ್ಟದ ಕಾರ್ಯಕರ್ತರ ಬಲ, ಬಿಜೆಪಿಯಲ್ಲಿರುವಂತಹ ಸಂಘಟನೆ, ಇದೆಲ್ಲವೂ ಕೂಡ ಹೆಲ್ಪ್ ಆಗುತ್ತೆ. ಕೇಂದ್ರ ಸರ್ಕಾರದ ಸಾಕಷ್ಟು ಅಭಿವೃದ್ಧಿ ಕಾಮಗಾರಿಗಳು ಕೂಡ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಜಾರಿಯಾಗಿದ್ದಾವೆ. ಇದು ಕೂಡ ಪ್ರಹ್ಲಾದ್ ಜೋಶಿ ಅವರ ಕೈ ಹಿಡಿಯುವಂತ ಸಾಧ್ಯತೆ ಇದೆ. ನೋಡ್ಬೇಕು ಎಷ್ಟರ ಮಟ್ಟಿಗೆ ಅವರಿಗೆ ಇದೆಲ್ಲವೂ ಕೂಡ ಪ್ಲಸ್ ಆಗುತ್ತೆ ಅಂತ ಹೇಳಿ. ಇನ್ನು ಪ್ರಧಾನಿ ಮೋದಿ ಪರ ಯುವ ಮತದಾರರ ಒಲವಿದೆ. ಈಗಾಗಲೇ ಹೇಳ್ತಾ ಇದ್ದೆ, ವೆರಿ ಇಂಟ್ರೆಸ್ಟಿಂಗ್, ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್. 2,25,000 ಮತದಾರರು ಯುವ ಮತದಾರರೇ ಇದ್ದಾರೆ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ. ಯುವ ಮತದಾರರ ಒಲವು ಸಾಧಾರಣವಾಗಿ ಮೋದಿಯ ಪರವಾಗಿ ಇರುತ್ತೆ ಎನ್ನುವಂತ ಮಾತುಗಳು ಕೂಡ ಇದೆ. ಸಾರ್ವತ್ರಿಕ ಟಾಕ್, ಜನರಲ್ ಟಾಕ್, ಇದು ಕೂಡ ಪ್ರಹ್ಲಾದ್ ಜೋಶಿ ಅವರಿಗೆ ದೊಡ್ಡ ಮಟ್ಟದಲ್ಲಿ ಪ್ಲಸ್ ಆಗುತ್ತೆ. ಇನ್ನ ಜಗದೀಶ್ ಶೆಟ್ಟರ್ ಇದ್ದಾರೆ, ಯಡಿಯೂರಪ್ಪ ಇದ್ದಾರೆ, ಬಸವರಾಜ ಬೊಮ್ಮಾಯಿ ಇದ್ದಾರೆ. ಇವರೆಲ್ಲರೂ ಕೂಡ ಈ ಭಾಗದಲ್ಲಿ ವರ್ಚಸ್ಸನ್ನ ಹೊಂದಿರುವಂತ ನಾಯಕರು, ಲಿಂಗಾಯತ ಮುಖಂಡರು. ಇನ್ನ ಕೈಪಾಳ್ಯದಲ್ಲಿರುವಂತಹ ಆಂತರಿಕ ಕಚ್ಚಾಟದ ಲಾಭ ಪ್ರಹ್ಲಾದ್ ಜೋಶಿ ಅವರಿಗೆ ಪೂರ್ಣ ಮಟ್ಟದಲ್ಲಿ ಸಿಗುತ್ತೆ. ಬಹಳ ದೊಡ್ಡ ಮಟ್ಟದಲ್ಲಿ ಆಂತರಿಕ ಕಚ್ಚಾಟ ಇದೆ, ಭಿನ್ನಾಭಿಪ್ರಾಯ ಇದೆ, ಅಸಮಾಧಾನ ಇದೆ, ಸಿಟ್ಟು, ಆಕ್ರೋಶ ಎಲ್ಲವೂ ಕೂಡ ಕೈಪಾಳ್ಯದ ಒಳಗೆ ಇದ್ದಾವೆ. ಇದು ಪ್ರಹ್ಲಾದ್ ಜೋಶಿ ಅವರಿಗೆ ದೊಡ್ಡ ಮಟ್ಟದಲ್ಲಿ ಪ್ಲಸ್ ಆಗ್ತಾ ಹೋಗುತ್ತೆ. ಇವೆಲ್ಲವೂ ಕೂಡ ಅವರಿಗಿರುವಂತಹ ಪೂರಕಾಂಶಗಳು. ಹಾಗಾದ್ರೆ ಯಾವುದೇ ಆತಂಕ, ಯಾವುದೇ ಭಯ, ಯಾವುದೇ ಮೈನಸ್ ಪಾಯಿಂಟ್ಸ್ ಗಳಿಲ್ವಾ? ಸಾಕಷ್ಟು ಇದ್ದಾವೆ, ನೋಡ್ಕೊಂಡು ಬನ್ನಿ. ಇವೆಲ್ಲವೂ ಕೂಡ ಪ್ರಹ್ಲಾದ್ ಜೋಶಿ ಅವರಿಗಿರುವಂತಹ ಒಂದಷ್ಟು ಆತಂಕಗಳು. ಈಗಾಗಲೇ ಹೇಳ್ತಾ ಇದ್ದೆ, ಪ್ರಮುಖವಾದಂತಹ ಆತಂಕ ಅಂದ್ರೆ ಮಹದಾಯಿ, ಕಳಸಾ ಬಂಡೂರಿ ವಿಚಾರದಲ್ಲಿ ದಿಟ್ಟ ನಿಲುವು ಇಲ್ಲದೆ ಇರೋದು. ಗೋವಾ ಜೊತೆಗೆ ಮಾತನಾಡಿ, ಮಹಾರಾಷ್ಟ್ರ ಸರ್ಕಾರ ಜೊತೆಗೆ ಮಾತನಾಡಿ, ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆ ಮಾತನಾಡಿ, ಮೋದಿ ಮಧ್ಯಸ್ಥಿಕೆಯನ್ನು ವಹಿಸಿದ್ರೆ ಮಹದಾಯಿ ವಿಚಾರ ಆದಷ್ಟು ಬೇಗ ಈಡೇರುತ್ತೆ ಅಂತ ಹೇಳಿ ಜನ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ರು.
ನಿರಂತರವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಆದ್ರೆ ಪ್ರಹ್ಲಾದ್ ಜೋಶಿ ಅವರು ಏನ್ ಮಾಡ್ತಾ ಇದ್ರು, ಈ ಕಿವಿಯಲ್ಲಿ ಕೇಳಿಸ್ಕೊಂಡು ಈ ಕಿವಿಯಲ್ಲಿ ಬಿಡ್ತಾ ಇದ್ರು. ಕೇಂದ್ರದಲ್ಲಿ ದಿಟ್ಟ ನಿಲುವನ್ನ ತೆಗೆದುಕೊಳ್ಳೋದ್ರಲ್ಲಿ ಸಂಪೂರ್ಣವಾಗಿ ಫೇಲ್ಯೂರ್ ಆಗಿದ್ರು. ಇದಕ್ಕೆ ಈ ಬಾರಿ ಜನ ತಕ್ಕ ಉತ್ತರವನ್ನ ಕೊಡ್ತಾರಾ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ. ಇನ್ನ ಜೋಶಿ ಪರ ಪಕ್ಷದಲ್ಲಿ ಒಂದಷ್ಟು ಅಸಮಾಧಾನ ಇದ್ದಿದೆ. ಸಹಜವಾಗಿ ಅಸಮಾಧಾನ ಇದ್ದೇ ಇರುತ್ತೆ. ಸ್ವಂತವಾಗಿ ಸಂಸದರಾಗಿ ಆಯ್ಕೆ ಆಗ್ತಾ ಬರ್ತಾ ಇದ್ದಾಗ ಬೇರೆ ಯಾರಿಗಾದ್ರೂ ಟಿಕೆಟ್ ಅನ್ನ ಕೊಡಬಹುದು ಅಂತ ಹೇಳಿ. ಇನ್ನು ಕ್ಷೇತ್ರದಲ್ಲಿ ಹೆಚ್ಚಿನ ಅಭಿವೃದ್ಧಿ ಕೆಲಸವನ್ನ ಮಾಡಿಲ್ಲ ಎನ್ನುವಂತ ಕೂಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಒಂದಷ್ಟು ಅಭಿವೃದ್ಧಿ ಕಾಮಗಾರಿಗಳು ಕ್ಷೇತ್ರದಲ್ಲಿ ಜಾರಿಯಾಗಿದ್ರು ಕೂಡ ಪ್ರಹ್ಲಾದ್ ಜೋಶಿ ಅವರು ಹೇಳಿಕೊಳ್ಳುವಂತ ಅಭಿವೃದ್ಧಿ ಕೆಲಸಗಳನ್ನ ಮಾಡಿಲ್ಲ ಎನ್ನುವಂತ ಮಾತುಗಳು ಕೂಡ ಇದ್ದಾವೆ. ಇನ್ನಷ್ಟು ಜನಪರ ಕಾರ್ಯಗಳನ್ನ ಕೈಗೆತ್ತಿಕೊಳ್ಳುವಂತ ಅವಕಾಶ ಇತ್ತು. 15 ವರ್ಷಗಳ ಕಾಲ ಸಂಸದರಾಗಿದ್ರು, ಆದ್ರೆ ಆ ಕೆಲಸಗಳನ್ನ ಮಾಡಿಲ್ಲ ಎನ್ನುವಂತ ಆರೋಪ ಇದೆ. ಲಿಂಗಾಯತ ಸಮುದಾಯ ಕೈ ಕೊಡುವಂತ ಸಾಧ್ಯತೆ ಇದೆ. ಅಂದರೆ ಇದರ ಒಳಾರ್ಥ ಕೈ ಅಭ್ಯರ್ಥಿ ಕೂಡ ಲಿಂಗಾಯತ ಸಮುದಾಯಕ್ಕೆ ಸೇರಿದವರು. ಯಾರು? ವಿನಯ್ ಕುಲಕರ್ಣಿ. ಸೊ ಲಿಂಗಾಯತ ಸಮುದಾಯ ಈ ಬಾರಿ ಏನಾದ್ರೂ ಬಿಜೆಪಿಯ ಕೈ ಬಿಟ್ಟು ಕಾಂಗ್ರೆಸ್ನ ಕೈ ಹಿಡಿಯುವಂತ ಸಾಧ್ಯತೆ ಇದೆ ಎನ್ನುವಂತ ಮಾತುಗಳು ಕೂಡ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಇದು ಪ್ರಹ್ಲಾದ್ ಜೋಶಿ ಅವರ ಆತಂಕಕ್ಕೆ ಕಾರಣವಾಗಿದೆ. ಇನ್ನು ವಿನಯ್ ಕುಲಕರ್ಣಿ ಮೈತ್ರಿ ಪಕ್ಷದ ಅಭ್ಯರ್ಥಿ, ಮೈತ್ರಿ ಅಭ್ಯರ್ಥಿ, ಅವರಿಗಿರುವಂತ ಪ್ಲಸ್ ಏನು ಮೈನಸ್ ಏನು ನೋಡೋಣ. ಅದಕ್ಕೂ ಮುನ್ನ ಚಿಕ್ಕದೊಂದು ಬ್ರೇಕ್. ವೆಲ್ಕಮ್ ಬ್ಯಾಕ್ ಟು ಗ್ರೌಂಡ್ ರಿಪೋರ್ಟ್ ಪವರ್ಡ್ ಬೈ ಅಮೃತ್ ನೋನಿ. ಇವತ್ತು ಧಾರವಾಡ ಲೋಕಸಭಾ ಕ್ಷೇತ್ರದ ಸಂಪೂರ್ಣವಾದಂತಹ ಚಿತ್ರಣವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತಾ ಇದ್ವಿ. ಒಂದು ಕಡೆಯಿಂದ ಬಿಜೆಪಿಯಿಂದ ಪ್ರಹ್ಲಾದ್ ಜೋಶಿ, ಮತ್ತೊಂದೆಡೆ ಮೈತ್ರಿ ಅಭ್ಯರ್ಥಿಯಾಗಿ ವಿನಯ್ ಕುಲಕರ್ಣಿ ಇದ್ದಾರೆ. ಇವರಿಬ್ಬರ ನಡುವೆ ಜಿದ್ದಿನ ಪೈಪೋಟಿ, ನೇರವಾದಂತಹ ಸ್ಪರ್ಧೆ. ಈಗಾಗಲೇ ಪ್ರಹ್ಲಾದ್ ಜೋಶಿ ಅವರಿಗಿರುವಂತಹ ಪ್ಲಸ್ ಏನು ಮೈನಸ್ ಏನು ಎಲ್ಲವನ್ನ ಕೂಡ ನೋಡ್ತಾ ಇದ್ವಿ. ಹಾಗಾದರೆ ಮೈತ್ರಿ ಅಭ್ಯರ್ಥಿ ಅಥವಾ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿರುವಂತಹ ವಿನಯ್ ಕುಲಕರ್ಣಿ ಅವರಿಗಿರುವಂತಹ ಪೂರಕ ಅಂಶಗಳೇನು, ಪ್ಲಸ್ ಪಾಯಿಂಟ್ಸ್ ಗಳೇನು ನೋಡ್ತೋಣ. ಇದೆಲ್ಲವೂ ಕೂಡ ವಿನಯ್ ಕುಲಕರ್ಣಿ ಅವರಿಗಿರುವಂತಹ ಒಂದಷ್ಟು ಪೂರಕ ಅಂಶಗಳು. ಪ್ರಬಲ ಲಿಂಗಾಯತ ಮುಖಂಡ, ಪಂಚಮಸಾಲಿ ಪಂಗಡಕ್ಕೆ ಸೇರಿದವರು. ಹೀಗಾಗಿ ಅವರ ಸಮುದಾಯದ ಮತದಾರರು ಇವರ ಕಡೆ ವಾಲುವಂತಹ ಸಾಧ್ಯತೆಗಳು ದೊಡ್ಡ ಪ್ರಮಾಣದಲ್ಲಿ ಇದೆ. ಇದೇ ವಿಚಾರಕ್ಕೆ ಇದೀಗ ಪ್ರಹ್ಲಾದ್ ಜೋಶಿ ಅವರಿಗೆ ಒಂದು ರೀತಿಯಲ್ಲಿ ಆತಂಕ ಶುರುವಾಗಿದೆ. ಹಾಗೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಚಿವರಾಗಿ ಕೆಲಸವನ್ನ ಮಾಡಿದ್ರು. ಗಣಿ ಮತ್ತು ಭೂವಿಜ್ಞಾನ ಸಚಿವರಾಗಿ ವಿನಯ್ ಕುಲಕರ್ಣಿ ಕೆಲಸವನ್ನ ಮಾಡಿದ್ರು ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ. ಹಾಗೆ ಶಾಸಕರಾಗಿಯೂ ಕೂಡ ತಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಗುರುತಿಸಿಕೊಂಡಿದ್ರು. ಇನ್ನು ಮುಸ್ಲಿಂ ಮತದಾರ ಕೈ ಹಿಡಿಯಬಹುದೆನ್ನುವಂತ ಆಶಾವಾದ ಇದೆ. ಮುಸ್ಲಿಂ ಮತದಾರರಿಗೆ ಒಂದು ಸಿಟ್ಟಿದೆ, ನಮ್ಮ ಸಮುದಾಯದ ಅಭ್ಯರ್ಥಿಗೆ ಮಣೆಯನ್ನ ಹಾಕಿಲ್ಲ ಅಂತ ಹೇಳಿ. ಆದ್ರೆ ಅದರ ಹೊರತಾಗಿಯೂ ಕೂಡ ಮುಸ್ಲಿಂ ಸಮುದಾಯ ಸಾಧಾರಣವಾಗಿ ಕಾಂಗ್ರೆಸ್ ಪಕ್ಷದ ಕಡೆ ವಾಲುತ್ತೆ. ಸೊ ಈ ಬಾರಿ ಕೂಡ ವಿನಯ್ ಕುಲಕರ್ಣಿ ಅದನ್ನೇ ನಂಬಿಕೊಂಡಿದ್ದಾರೆ. ಆಂತರಿಕ ಕಲಹ ಬಿಟ್ಟು ಕೈ ನಾಯಕರೆಲ್ಲರೂ ಕೂಡ ನಿಧಾನವಾಗಿ ಒಂದಾಗ್ತಾ ಇದ್ದಾರೆ. ಒಂದಷ್ಟು ಆಂತರಿಕ ಕಲಹ ಇತ್ತು, ಕಚ್ಚಾಟ ಇತ್ತು, ಆಕ್ರೋಶ ಇತ್ತು, ಅಸಮಾಧಾನ ಇತ್ತು, ಭಿನ್ನಾಭಿಪ್ರಾಯ ಇತ್ತು. ಅದೆಲ್ಲವನ್ನು ಕೂಡ ಬಿಟ್ಟು ನಿಧಾನವಾಗಿ ಕಾಂಗ್ರೆಸ್ನ ನಾಯಕರೆಲ್ಲರೂ ಕೂಡ ಒಟ್ಟಾಗ್ತಾ ಇದ್ದಾರೆ, ಒಗ್ಗಟ್ಟಾಗ್ತಾ ಇದ್ದಾರೆ. ಜೋಶಿ ವಿರುದ್ಧ ಬಿಜೆಪಿಯಲ್ಲಿ ಒಂದಷ್ಟು ಅಸಮಾಧಾನ ಇದ್ದಿದೆ. ಹೀಗಾಗಿ ಬಿಜೆಪಿಯ ನಾಯಕರೇ ಪ್ರಹ್ಲಾದ್ ಜೋಶಿ ಅವರಿಗೆ ಒಳಪೆಟ್ಟನ್ನ ಕೊಟ್ಟು ವಿನಯ್ ಕುಲಕರ್ಣಿ ಅವರಿಗೆ ಪರೋಕ್ಷವಾಗಿ ಬೆಂಬಲಿಸುವಂತ ಸಾಧ್ಯತೆ ಇದೆ ಎನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಮೈತ್ರಿ ಸರ್ಕಾರ ಆಡಳಿತದಲ್ಲಿ ಇರುವುದ ಕಾರಣಕ್ಕಾಗಿ ಇವರಿಗೆ ಅದು ಕೂಡ ಅನುಕೂಲ ಆಗಬಹುದು. ರಾಜ್ಯದಲ್ಲಿ ಯಾವ ಸರ್ಕಾರ ಇರುತ್ತೆ ಆ ಸರ್ಕಾರದ ಪರವಾಗಿ ಜನ ಮತ ಚಲಾಯಿಸುವಂತ ಸಾಧ್ಯತೆಗಳು ಕೂಡ ಒಂದ್ ಕಡೆಯಿಂದ ಇರುತ್ತೆ. ಹಾಗೆ ಮೈತ್ರಿ ಸರ್ಕಾರದ ಸಂಪೂರ್ಣವಾದಂತಹ ಬೆಂಬಲಗಳು ಕೂಡ ಸಿಗತ್ತೆ. ಜೆಡಿಎಸ್ ಹಾಗೆ ಕಾಂಗ್ರೆಸ್ನ ಮೈತ್ರಿ ಅಭ್ಯರ್ಥಿ ವಿನಯ್ ಕುಲಕರ್ಣಿ, ಆದ್ರೆ ಜೆಡಿಎಸ್ಗೆ ಹೇಳ್ಕೊಳ್ಳುವಂತ ಅಸ್ತಿತ್ವ ಇಲ್ಲ. ಎಲ್ಲೋ ಒಂದು ಸ್ವಲ್ಪ ಜೆಡಿಎಸ್ಗೆ ಸಾಂಪ್ರದಾಯಿಕ ವೋಟರ್ಸ್ ಇರಬಹುದು, ಅವರ ಮತಗಳು ಕೂಡ ವಿನಯ್ ಕುಲಕರ್ಣಿ ಅವರಿಗೆ ಅನಾಯಾಸವಾಗಿ ಸಿಗತ್ತೆ. ಇನ್ನು ವಿನಯ್ ಕುಲಕರ್ಣಿ ಅವರಿಗೆ ಇರುವಂತಹ ಆತಂಕಗಳೇನು, ಭಯ ಏನು, ಮೈನಸ್ ಪಾಯಿಂಟ್ಸ್ ನೋಡ್ಕೊಂಡು ಬನ್ನಿ. ಎಲ್ಲೂ ಕೂಡ ವಿನಯ್ ಕುಲಕರ್ಣಿ ಅವರಿಗೆ ಇರುವಂತಹ ಒಂದಷ್ಟು ಆತಂಕಗಳು. ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಹೆಸರು ಕೇಳಿ ಬಂದಿರುವುದು ನಿಮ್ಮೆಲ್ಲರೂ ಕೂಡ ಗೊತ್ತು. ಇಡೀ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಈ ಯೋಗೇಶ್ ಗೌಡ ಅವರ ಕೊಲೆ ಪ್ರಕರಣದ ಆರೋಪ ಅಥವಾ ಒಂದು ಬ್ಲಾಕ್ ಮಾರ್ಕ್ ಅಂತ ಏನ್ ಕರಿತೀವಿ, ಅದು ಇನ್ನೂ ಕೂಡ ಅಳಿಸಿ ಹೋಗಿಲ್ಲ, ಮಾಸಿ ಹೋಗಿಲ್ಲ. ಇನ್ನು ಕಾಂಗ್ರೆಸ್ ಪಾಳ್ಯದಲ್ಲಿ ಆಂತರಿಕ ಕಲಹ ಇದೆ. ಪ್ರಮುಖವಾಗಿ ಶಕೀರ್ ಸನದಿ ಟಿಕೆಟ್ ಸಿಕ್ಕಿಲ್ಲ, ಈ ಕಾರಣಕ್ಕಾಗಿ ಒಳಪೆಟ್ಟನ್ನು ಕೊಡುವಂತ ಸಾಧ್ಯತೆ ಇದೆ. ಹಾಗೆ ಒಗ್ಗೂಡಿ ಚುನಾವಣೆ ಎದುರಿಸದೆ ಇರುವುದು. ಕಳೆದ ಬಾರಿ ಚುನಾವಣೆ ಸಂದರ್ಭದಲ್ಲೂ ಕೂಡ ಹೌದು, ಕಾಂಗ್ರೆಸ್ ಅಲ್ಲಿ ಹೇಳಿಕೊಳ್ಳುವಂತ ಸಂಘಟನೆ ಇಲ್ಲ,
ಅದೇ ರೀತಿಯಾಗಿ ಒಗ್ಗಟ್ಟಾಗೋದು, ಒಗ್ಗೂಡುದು ಬಹಳ ಅಪರೂಪ. ಈ ಬಾರಿ ಕೂಡ ಅಂತ ಒಗ್ಗಟ್ಟು ಹೇಳಿಕೊಳ್ಳುವಷ್ಟರ ಮಟ್ಟಿಗೆ ಕಂಡು ಬರ್ತಾ ಇಲ್ಲ. ಆದ್ರೆ ಇದೀಗ ಚುನಾವಣೆ ಹತ್ರ ಬರ್ತಾ ಇದ್ದಾಗೆ ನಿಧಾನಕ್ಕೆ ಒಗ್ಗಟ್ಟು ಆಗ್ತಾ ಇದ್ದಾರೆ. ಇದು ಪ್ಲಸ್ ಆಗುತ್ತೋ ಮೈನಸ್ ಆಗುತ್ತಾ ಕಾದು ನೋಡ್ಬೇಕಾಗತ್ತೆ. ಇನ್ನು ಕ್ಷೇತ್ರದ ಕಡೆ ಪ್ರಬಲ ಮುಖಂಡ ಆಗಿರುವಂತ ಸಂತೋಷ್ ಲಾಡ್ ತಲೆಯನ್ನೇ ಹಾಕಿಲ್ಲ. ಇದು ಕೂಡ ವಿನಯ್ ಕುಲಕರ್ಣಿ ಅವರಿಗೆ ದೊಡ್ಡ ಮಟ್ಟದಲ್ಲಿ ಮೈನಸ್ ಆಗತ್ತೆ, ದೊಡ್ಡ ಮಟ್ಟದಲ್ಲಿ ಹಿನ್ನಡೆ ಆಗತ್ತೆ. ಇವೆಲ್ಲವೂ ಕೂಡ ಅವರಿಗಿರುವಂತ ಒಂದಷ್ಟು ಆತಂಕಗಳು. ಅದೇ ರೀತಿಯಾಗಿ ಮಹದಾಯಿ ವಿಚಾರದಲ್ಲಿ ವಿಳಂಬ ನೀತಿಯನ್ನ ಅನುಸರಿಸಿದ್ದಾರೆ ಎನ್ನುವಂತ ಆರೋಪ ಇದೆ. ಮಹದಾಯಿ ವಿಚಾರದಲ್ಲಿ ಕೇವಲ ಪ್ರಹ್ಲಾದ್ ಜೋಶಿ ಅವರು ಮಾತ್ರ ಹೊಣೆ ಆಗೋದಿಲ್ಲ, ಇವರೆಲ್ಲರೂ ಕೂಡ ಹೊಣೆ ಹಾಕ್ತಾರೆ. ಇನ್ನು ಅಲ್ಪಸಂಖ್ಯಾತ ಮುಖಂಡರು ಕೈ ಎತ್ತುವಂತ ಸಾಧ್ಯತೆ ಇದೆ, ಅಂದ್ರೆ ಕೈ ಕೊಡೋ ಸಾಧ್ಯತೆ ಇದೆ. ಶಕೀರ್ ಸನದಿ ಈಗಾಗಲೇ ಹೇಳ್ತಾ ಇದ್ದಾಗೆ ಟಿಕೆಟ್ ಆಕಾಂಕ್ಷಿ ಆಗಿದ್ರು, ಆದ್ರೆ ಅವರಿಗೆ ಟಿಕೆಟ್ ಅನ್ನ ಕೊಟ್ಟಿಲ್ಲ. ಹೆಚ್ಚು ಕಡಿಮೆ 2,25,000 ಮುಸ್ಲಿಂ ಮತದಾರರಿದ್ದಾರೆ, ಅವರು ಕೈ ಕೊಡುವಂತ ಸಾಧ್ಯತೆ ಇದೆ ಎನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾರೆ. ಇದು ಇವರಿಗಿರುವಂತ ಒಂದಷ್ಟು ಪ್ಲಸ್ಗಳು ಮತ್ತೆ ಮೈನಸ್ಗಳು. ಇನ್ನು ಅಭ್ಯರ್ಥಿಗಳು ಮಾತನಾಡಿದ್ದಾರೆ, ಏನ್ ಮಾತನಾಡಿದ್ದಾರೆ ನೋಡ. ಅವರು ಇಡೀ ರಾಜ್ಯದಲ್ಲಿ ಒಂದಾಗಿದ್ದಾರೆ, ಅದ್ರ ಪರಿಣಾಮ ಏನಾಗುವುದಿಲ್ಲ. ಇನ್ನು ಈ ಕ್ಷೇತ್ರದ ಬಗ್ಗೆ ಹೇಳೋದಾದ್ರೆ 2009ರಲ್ಲಿ ನನ್ನ ವಿರುದ್ಧ JDS ಕ್ಯಾಂಡಿಡೇಟೇ ಇಲ್ಲ. 2014ರಲ್ಲಿ ಇದ್ದವರು 4,000-5,000 ಓಟ್ ತಗೊಂಡಿದ್ದಾರೆ. ಸೊ JDS ಹ್ಯಾಸ್ ನೋ ಎಕ್ಸಿಸ್ಟೆನ್ಸ್. ಒಂದು MLA ಇದ್ದಾಗ ಹೋಸರ್ತೆ ಅವ್ರದ್ದು ಇಲ್ಲಿ ಒಟ್ಟು 4,000 ಓಟು, 4,000-5,000 ಬಿದ್ದಿತ್ತು, ನನಗೆ ನೆನಪಿಲ್ಲ, ಬಟ್ ಸಿಂಗಲ್ ಡಿಜಿಟ್. ಹಾಗಾಗಿ ಇವತ್ತಿನ ಪರಿಸ್ಥಿತಿಯಲ್ಲಿ JDS ಕಾಂಗ್ರೆಸ್ ಹೊಂದಾಣಿಕೆ ಇಲ್ಲಿ ಯಾವುದೇ ರೀತಿಯಾದಂತಹ ಪರಿಣಾಮವನ್ನು ಬೀರೋದಿಲ್ಲ. ಪ್ರಹ್ಲಾದ್ ಜೋಶಿ ಅವರು ಅವತ್ತೇನಿದ್ರು, ಪ್ರಹ್ಲಾದ್ ಜೋಶಿ ಅವರು ಇವತ್ತೇನಾದ್ರ ಕೂಡ ನಾವು ನೋಡತ್ತೆ ಎಲ್ಲರೂ. ರಾಜೇಂದ್ರ ಗೋಖಲೆ ಅವರು ಅವತ್ತಿನ ಟೈಮ್ನಾಗ ಒಂದು ಮನೆ ಹೈಕಮಾಂಡ್ ಇದ್ದಂಗೆ ನಮ್ಮ ಉತ್ತರ ಕರ್ನಾಟಕಕ್ಕೆ ಅಂಥವ್ರನ್ನ ಟಿಕೆಟ್ ಹಾರಿಸಿ ಅವತ್ತ ಇವ್ರು ಟಿಕೆಟ್ ಕೊಡಿಸಿದಂತ ನಾವು ನೋಡಿವಿ. ಬಟ್ ಇವತ್ತು ಅವ್ರಿಗೆ ಸೋಲಿನ ಭೀತಿ ಐತಿ. ಸೋಲಿನ ಭೀತಿ ಒಳಗೆ ಭಾಳ ಡೇರಾಕತ್ತಾರ. ಅಡ್ಡಲ್ಲಿ ನಮಗೇನಷ್ಟಿಲ್ಲ, ಯಾಕಂದ್ರೆ ನಮ್ಮ ಕಾರ್ಯಕರ್ತರ ಪಡೆ ದೊಡ್ಡ ಪಡೆ ಐತಿ, ನಮ್ಮ ಪಕ್ಷಕ್ಕೆ ದೊಡ್ಡ ಶಕ್ತಿ ಇದ್ದಂತ ಪಕ್ಷ ನಮ್ದೈತಿ. ಓಕೆ, ಇದು ಅಭ್ಯರ್ಥಿಗಳ ಮಾತು. ಸಹಜವಾಗಿ ಒಂದಷ್ಟು ಭರವಸೆಯನ್ನ, ಆಶಾಭಾವನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜನರಲ್ಲೂ ಕೂಡ ಒಂದಷ್ಟು ಕನಸುಗಳನ್ನ ಬಿತ್ತುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಓಕೆ, ಇದೆಲ್ಲವನ್ನು ಕೂಡ ಬದಿಗಿಟ್ಟು ಪ್ರಭಾವ ಬೀರುವಂತ ಅಂಶಗಳು ಯಾವುದು, ಯಾವ ವಿಚಾರಗಳು ಚರ್ಚೆ ಆಗ್ತಾ ಇದ್ದಾವೆ ಅದನ್ನ ನೋಡ್ತಾ ಹೋಗೋಣ. ಪ್ರಮುಖವಾಗಿ ಇಲ್ಲಿ ಪ್ರಭಾವ ಬೀರುವಂತಹ ವಿಚಾರ ಅಂದ್ರೆ ಮಹದಾಯಿ ಕಳಸಾ ಬಂಡೂರಿ ಯೋಜನೆ ವಿಚಾರ. ದಶಕಗಳ ಹೋರಾಟ, ಎಷ್ಟೋ ವರ್ಷಗಳಿಂದ ಹೋರಾಟವನ್ನ ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರೂ ಕೂಡ ಗೊತ್ತು, ಬೆಂಗಳೂರಿನಲ್ಲಿ ಬಂದು ಪ್ರತಿಭಟನೆ ಮಾಡಿದ್ರು. ಬಿಜೆಪಿ ಕಚೇರಿ, ಮಲ್ಲೇಶ್ವರಂ ಬಿಜೆಪಿ ಕಚೇರಿ ಇದೆಯಲ್ಲ, ಅದ್ರ ಎದುರುಗಡೆ ಪ್ರೊಟೆಸ್ಟ್ ಮಾಡಿದ್ರು, ಬೃಹತ್ ಮಟ್ಟದ ರ್ಯಾಲಿ ಮಾಡಿದ್ರು. ಅಂತಿಮವಾಗಿ ತೀರ್ಪೇನೋ ಬಂದಿದೆ, ಆದರೆ ಯೋಜನೆ ಇನ್ನೂ ಕೂಡ ಆರಂಭವಾಗಿಲ್ಲ. ಇದು ಯಾರಿಗೆ ಪೆಟ್ಟನ್ನ ಕೊಡುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ. ಮತ್ತೊಂದು ಕಡೆಯಿಂದ ಕೇಂದ್ರ ಸರ್ಕಾರಕ್ಕೆ ಮಧ್ಯಸ್ಥಿಕೆಯನ್ನು ವಹಿಸುವಂತ ಎಲ್ಲ ಅವಕಾಶಗಳು ಕೂಡ ಇತ್ತು. ಆದ್ರೆ ಕೇಂದ್ರ ಸರ್ಕಾರದ ಮನವೊಲಿಸುವಂತ ಕೆಲಸವನ್ನು ಯಾರು ಮಾಡಬೇಕು? ಸಂಸದರು ಮಾಡಬೇಕು. ಪ್ರಹ್ಲಾದ್ ಜೋಶಿ ಅವರು ಅದರಲ್ಲಿ ಸಂಪೂರ್ಣವಾಗಿ ಫೇಲ್ಯೂರ್ ಆಗಿದ್ದಾರೆ ಎನ್ನುವಂತ ಚರ್ಚೆ ಕೂಡ ಧಾರವಾಡ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿದೆ. ಇನ್ನು ಅದೇ ರೀತಿಯಾಗಿ ಗ್ರಾಮೀಣ ಪ್ರದೇಶದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ದೊಡ್ಡ ಮಟ್ಟದಲ್ಲಿದೆ. ಹುಬ್ಬಳ್ಳಿಯಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ದೊಡ್ಡ ಮಟ್ಟದಲ್ಲಿ ಕಂಡು ಬರ್ತಾ ಇದೆ. ಇನ್ನು ಲಿಂಗಾಯತ ಪ್ರತ್ಯೇಕ ಧರ್ಮದ ಹೋರಾಟ ವಿವಾದ ದೊಡ್ಡ ಮಟ್ಟದಲ್ಲಿ ಕೇಳಿ ಬಂದಿತ್ತು. ಧಾರವಾಡ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಪಂಚಮಸಾಲಿ ಜಾತಿ ಲೆಕ್ಕಾಚಾರ ಕೂಡ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಧಾರವಾಡ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇವೆಲ್ಲವೂ ಕೂಡ ಇಲ್ಲಿ ಪ್ರಭಾವ ಬೀರುವಂತ ಪ್ರಮುಖವಾದಂತಹ ವಿಚಾರಗಳು. ಹಾಗಾದ್ರೆ ಸಂಸದರು ಮಾಡಿರುವಂತಹ ಕೆಲಸಗಳೇನು ನೋಡ್ತೋಣ ಬನ್ನಿ. ಇವೆಲ್ಲವೂ ಕೂಡ ಸಂಸದರು ಮಾಡಿರುವಂತಹ ಒಂದಷ್ಟು ಕೆಲಸಗಳು. ಹುಬ್ಬಳ್ಳಿ ಧಾರವಾಡ ಕೇಂದ್ರ ಸ್ಮಾರ್ಟ್ ಸಿಟಿ ಯೋಜನೆ ವ್ಯಾಪ್ತಿಗೆ ತಂದಿದ್ದಾರೆ. ಈ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ತಂದಿದ್ದಾರೆ. ಅಂದ್ರೆ ಕೇಂದ್ರ ಸ್ಮಾರ್ಟ್ ಸಿಟಿ ಯೋಜನೆಗೆ ಹೆಸರು ತಂದಿದ್ದಾರೆ. ಹಾಗೆ ಧಾರವಾಡ ನಗರಕ್ಕೆ IIT ಮಂಜೂರಾತಿಯನ್ನ ಮಾಡಿಸಿದ್ದು ಕೂಡ ಪ್ರಹ್ಲಾದ್ ಜೋಶಿ ಅವರು ಎನ್ನುವಂತ ಮಾತುಗಳು ಕೂಡ ಇದ್ದಾವೆ. ಇವೆಲ್ಲವೂ ಕೂಡ ಸಂಸದರು ಮಾಡಿರುವಂತ ಕೆಲಸಗಳು. ಇನ್ನು ಹುಬ್ಬಳ್ಳಿ ಧಾರವಾಡ ಅವಳಿ ನಗರಕ್ಕೆ ಏಮ್ಸ್ ತರುವಲ್ಲಿಯೂ ಕೂಡ ಪ್ರಹ್ಲಾದ್ ಜೋಶಿ ಅವರು ಸಂಪೂರ್ಣವಾಗಿ ಯಶಸ್ವಿಯಾಗಿದ್ದಾರೆ. 6 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಗರ ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿಯನ್ನ ಮಾಡಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು. ಇನ್ನು ಹುಬ್ಬಳ್ಳಿ ವಿಮಾನ ನಿಲ್ದಾಣ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೇಲ್ದರ್ಜೆಗೆ ಏರಿಸಲಾಗಿದೆ, ಅಭಿವೃದ್ಧಿಯನ್ನ ಮಾಡಲಾಗಿದೆ. ಇನ್ನು ಹುಬ್ಬಳ್ಳಿ ರೈಲ್ವೆ ನಿಲ್ದಾಣ ಮತ್ತು ವರ್ಕ್ಶಾಪ್ ಇದನ್ನು ಕೂಡ ಆಧುನೀಕರಣಗೊಳಿಸಲಾಗಿದೆ, ಸ್ವಲ್ಪ ಮಟ್ಟಿಗೆ ಡೆವಲಪ್ಮೆಂಟ್ ಅನ್ನ ಮಾಡಲಾಗಿದೆ. ಇವೆಲ್ಲವೂ ಕೂಡ ಸಂಸದರಾಗಿರುವಂತಹ ಪ್ರಹ್ಲಾದ್ ಜೋಶಿ ಅವರು ಮಾಡಿರುವಂತಹ ಒಂದಷ್ಟು ಕೆಲಸಗಳು. ಆದರೆ ಮಾಡಿರುವಂತ ಕೆಲಸಗಳಿಗಿಂತ ಮಾಡಬೇಕಾದ ಕೆಲಸಗಳು ಜಾಸ್ತಿ ಇವೆ. ಇನ್ನು ಕ್ಷೇತ್ರದ ಪರಿಚಯವನ್ನ ಮಾಡ್ಕೊಳ್ಳೋಣ, ಏನೇನು ವಿಶೇಷತೆಗಳಿದೆ ಅಂತ ಹೇಳಿ ಇದೀಗ ನಿಮ್ಮ ಮುಂದೆ. ಸಂಗೀತ ಸಾಹಿತ್ಯ ಶಿಕ್ಷಣದ ತವರೂರು ಅಂತ ಧಾರವಾಡ ಲೋಕಸಭಾ ಕ್ಷೇತ್ರ ಕರೆಸಿಕೊಳ್ಳುತ್ತೆ.
ಸಂಗೀತಕ್ಕೆ ನೆಲೆಯನ್ನು ಒದಗಿಸಿದೆ, ಸಾಹಿತ್ಯಕ್ಕೆ ನೆಲೆಯನ್ನು ಒದಗಿಸಿದೆ, ಹಾಗೆ ವಿದ್ಯಾಕಾಶಿ ಅಂತ ಕೂಡ ಕರೆಸಿಕೊಳ್ಳುತ್ತೆ. ಇನ್ನ ಕೃಷಿ ಧಾರವಾಡ ವಿವಿ ಹಾಗೆ IIT ಇಂದಾಗಿ ಶಿಕ್ಷಣ ಕಾಶಿ ಎನ್ನುವಂತ ಖ್ಯಾತಿಯನ್ನು ಕೂಡ ಪಡೆದುಕೊಂಡಿದೆ, ಈಗಾಗಲೇ ಹೇಳ್ತಾ ಇದ್ದೆ. ಅದೇ ರೀತಿಯಾಗಿ ರಾಜ್ಯದ ವಾಣಿಜ್ಯ ನಗರಿ ಹುಬ್ಬಳ್ಳಿ ಧಾರವಾಡ, ನಮ್ಮ ಇಡೀ ರಾಜ್ಯಕ್ಕೆ ಇದು ವಾಣಿಜ್ಯ ನಗರಿ ಅಂತ ಕರೆಸಿಕೊಳ್ಳುತ್ತೆ. ಹಾಗೆ ಹೈಕೋರ್ಟ್ ಸಂಚಾರಿ ಪೀಠ, ನೈಋತ್ಯ ರೈಲ್ವೆ ವಲಯ ನೆಲೆಯೂರಿರುವಂತಹ ಕ್ಷೇತ್ರ ಕೂಡ ಇದೇ ಧಾರವಾಡ ಲೋಕಸಭಾ ಕ್ಷೇತ್ರ. 2008ರ ಕ್ಷೇತ್ರ ಪುನರ್ವಿಂಗಡಣೆಗಿಂತ ಮೊದಲು ಧಾರವಾಡ ಉತ್ತರ ಲೋಕಸಭಾ ಕ್ಷೇತ್ರ ಅಂತ ಕರೆಸಿಕೊಳ್ತಾ ಇತ್ತು. ತದನಂತರ ಕ್ಷೇತ್ರ ಪುನರ್ವಿಂಗಡಣೆ ಆದ್ಮೇಲೆ ಧಾರವಾಡ ಲೋಕಸಭಾ ಕ್ಷೇತ್ರ ಅಂತ ಅಸ್ತಿತ್ವಕ್ಕೆ ಬಂದಿದೆ, ಇದೀಗ ಕರೆಸಿಕೊಳ್ತಾ ಇದೆ. ಅದಕ್ಕಿಂತ ಮುಂಚೆ ಧಾರವಾಡ ಉತ್ತರ ಅಂತ ನಾವು ಇದನ್ನ ಕರಿತಾ ಇದ್ವಿ. ಇದೆಲ್ಲವೂ ಕೂಡ ಈ ಕ್ಷೇತ್ರದ ಒಂದಷ್ಟು ವಿಶೇಷತೆಗಳು. ಹಾಗೆ ಧಾರವಾಡದ ಕರ್ನಾಟಕ ವಿವಿ, ಸಾಧನಕೆರೆ ಉದ್ಯಾನವನ, ಇದೆಲ್ಲವೂ ಕೂಡ ಧಾರವಾಡ ಅಂದ ತಕ್ಷಣ ನಮಗೆ ನೆನಪಾಗುತ್ತೆ. ಬೇಂದ್ರೆ ಮನೆ ಇದೆ, ಧಾರವಾಡ ಕೋಟೆ ಇದೆ, ವರೂರು ನವಗ್ರಹ ತೀರ್ಥ ಕ್ಷೇತ್ರ ಕೂಡ ಇದೇ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ. ಇವೆಲ್ಲವೂ ಕೂಡ ಈ ಲೋಕಸಭಾ ಕ್ಷೇತ್ರದ ಒಂದಷ್ಟು ವಿಶೇಷತೆಗಳು. ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ಟೇಕ್ ಎ ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್ ಟು ಗ್ರೌಂಡ್ ರಿಪೋರ್ಟ್ ಅಪೋರ್ಡ್ ಬೈ ಅಮೃತ್ ನೋನಿ. ಇವತ್ತು ಧಾರವಾಡ ಲೋಕಸಭಾ ಕ್ಷೇತ್ರದ ಸಂಪೂರ್ಣವಾದಂತಹ ಚಿತ್ರಣವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತಿದ್ವಿ. ಹಾಗಾದ್ರೆ ಧಾರವಾಡದ ಜನ ಏನ್ ಹೇಳ್ತಿದ್ದಾರೆ, ಯಾರ ಕಡೆಗೆ ಅವರ ಒಲವಿದೆ ನೋಡ. ಪ್ರಹ್ಲಾದ್ ಜೋಶಿ ಅವರು ಇದುವರೆಗೆ 4 ವರ್ಷ ಸುಮ್ಮನೆ ಆರಾಮ್ ಮನೆಯಲ್ಲೇ ಮಲಗಿದ್ರು ಸರ್. ಒಂದೇ ಕ್ವಶನ್ ಕೇಳಿದೆ ಅವ್ರಿಗೆ, ಬಂದು ನಾವು 4 ವರ್ಷದಿಂದ ನಾವು ಬರಗಾಲ ಪರಿಸ್ಥಿತಿ ಇದು ಮಾಡ್ತೇವೆ, ನೀವು ಕೇಂದ್ರದಲ್ಲಿ 1 ರೂಪಾಯಿ ತೊಗೊಂಬಂದಿರಿ ಅಂತ ಕೇಳಿದ್ರೆ ರಾಜ್ಯ ಸರ್ಕಾರ ಮಾಡ್ತಾರ ಇದು ಮಾಡ್ತಾರ ಅಂತ ಹೇಳ್ತಾರೆ ಸರ್. ಅವ್ರು ಹೇಳ್ತಾರೆ ನಾವು ಮನ್ ಕಿ ಬಾತ್ ಮಾಡ್ತೀವಿ, ಹಂಗೆ ಮಾಡ್ತೀವಿ ಅಂತ. ಇದು ಮನ್ ಕಿ ಬಾತ್ ಅಲ್ಲ, ಮೇನ್ ಇರೋದು ಕಾಮ್ ಕಿ ಬಾತ್. ಕಾಮ್ ಕಿ ಬಾತ್ ಅಂದರೆ ಮುಂದೆಲ್ಲ ಕೂಡ ಹಾಕಿದೆ. ಚುನಾವಣೆ ಸನಿ ಬಂದಾಗೆ ದೊಡ್ಡ ದೊಡ್ಡ ಕಟಾವಟ ಹಾಕಿ ನಾವು ಹಂಗೆ ಮಾಡಿದ್ದೀವಿ ಹಿಂಗೆ ಮಾಡಿದ್ದೀವಿ ಅಂತ ಬರೀ ಇದು ರಾಜಕಾರಣಿ ಮಂದಿಗೆ ಅಷ್ಟೇ ಗೊತ್ತು. ಅದು ಏನು ನಡೀಲತ್ತಿದೆ ಏನಿಲ್ಲ ಅಂತೆ ಬಡವ್ರ ಮಂದಿಗೆ ಏನು ಗೊತ್ತಿಲ್ಲ. ಬರೀ ಹೋಗೋದು, ರಾತ್ರಿ ಕತ್ಲೆ ರಾತ್ರಿ ಏನು ಗದ್ದಲ ಮಾಡೋದು ಅಷ್ಟೇ ಅಂತಲ್ಲ. ಈಗೆಲ್ಲ ಜನ ಎಚ್ಚರಿಕೆ ಆಗಿದ್ದಾರೆ, ಶಾಣೆ ಆಗಿದ್ದಾರೆ. ಸಂಸದರೆ ನೀವು ಹೋಗಿ ಗೆಜೆಟ್ ಮಾಡಿಸ್ಕೊಂಡು ಬಂದು ನಮಗೆ ಬರುವಂತ ಹಕ್ಕು ಏನಿದೆ 13 TMC ನೀರನ್ನಾದ್ರೂ ಪಡೆಯುವಂತದೇನಾದ್ರೂ ವ್ಯವಸ್ಥೆ ಮಾಡಿದಿರಾ? ಇಲ್ಲಿ ನಡೆದಿರ್ತಕ್ಕಂಥ ಪ್ರತಿಯೊಂದು ರಸ್ತೆ, ನಗರದಲ್ಲಿ ನಡೆದಿರ್ತಕ್ಕಂಥ ಪ್ರತಿಯೊಂದು ರಸ್ತೆಗಳು ಎಲ್ಲ ಕೇಂದ್ರ ಸರ್ಕಾರದ ಅನುದಾನದ ಅಡಿಯಲ್ಲಿ ಆಗಿದೆ. ಹುಬ್ಬಳ್ಳಿ ಬಿಜಾಪುರ ರಸ್ತೆ ಆಗಲಿ, ಕಾಂಕ್ರೀಟ್ ರಸ್ತೆಗಳಾಗಲಿ, ವಿಮಾನ ನಿಲ್ದಾಣ ಆಗಲಿ, ಅವರನ್ನು ಈ ಸರಿ ಆರಿಸ್ತಿರುವಂಥ ಒಂದು ನಿರ್ಧಾರದಲ್ಲಿ ಕಾಣ್ತಾ ಇದೆ. ಆ ಒಂದು ವಾತಾವರಣ ನಿರ್ಮಾಣ ಆಗಿದೆ ಅಂತ ನಾನಿಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ರಧಾನಮಂತ್ರಿಗಳ ಏನು ಉಡಾನ್ ಯೋಜನೆಯನ್ನು ಘೋಷಣೆ ಮಾಡಿದ್ರು, ಆ ಉಡಾನ್ ಯೋಜನೆಯಲ್ಲಿ ಈಗಾಗಲೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹುಬ್ಬಳ್ಳಿಯಲ್ಲಿ ಆಗಿರೋದ್ರಿಂದ ಇವತ್ತು ಸುಮಾರು 15ರಿಂದ 16 ಇವತ್ತು ಏನು ವಿಮಾನಗಳು ಹಾರಾಟ ಆಗ್ತಾ ಇದ್ದಾವೆ. ನೋಡಿ, ನಾವು ಇಲ್ಲಿಂದ ದುರ್ಗದ ಬಳಿ ಹೋಗ್ಬೇಕಂದ್ರೆ ಒಂದು 35 ನಿಮಿಷ ಬೇಕು 1 ಕಿಲೋಮೀಟರ್ಗೆ. ಅಂದರೆ ಅಷ್ಟು ಹುಬ್ಬಳ್ಳಿ ಧಾರವಾಡನ ಸರ್ವನಾಶ ಮಾಡಿ ಈ ಒಂದು ಸ್ಥಿತಿಗೆ ನಮ್ಮ ಧಾರವಾಡ ಜನತೆಗೆ ಶಾಪಗ್ರಸ್ತ ಸಂಸದರಾಗಿದ್ದಾರೆ. ಈ ಸಾರಿ ಅವರು ಬದಲಾವಣೆ ಆಗ್ತಾರೆ ಅನ್ನೋಂತಕ್ಕಂಥ ನಂಬಿಕೆ ನಮಗಿದೆ. ಇನ್ನು ನಮಗೆ ಹೆಚ್ಚಿನ ಕೆಲಸ ಹೋಗಬೇಕು, ಇಲ್ಲಿ ಕೈಗಾರಿಕೆಗಳು ಬರಬೇಕು, ಸ್ಥಾಪನೆ ಆಗಬೇಕು, ಇನ್ನೂ ಇಲ್ಲಿ ಹೆಚ್ಚು ಜನರಿಗೆ ಕೆಲಸ ಸಿಗಬೇಕು. ಆದ್ದರಿಂದ ಮತ್ತೊಮ್ಮೆ ನಾವು ಸಂಸದನ್ನ ಆಯ್ಕೆ ಮಾಡಿ ತರಬೇಕು. ಸೆಂಟ್ರಲ್ ನಲ್ಲಿ ಮೋದಿ ಒಬ್ಬರೇ ಆಕ್ಟಿವ್ ಇದ್ದಾರೆ, ಅವ್ರ ಹಿಂಬಾಲಕರು ಯಾರು ಅಷ್ಟೊಂದು ಆಕ್ಟಿವ್ ಇಲ್ಲ ಅಂತ ಅನ್ನೋದು ನನ್ನ ಅಭಿಪ್ರಾಯ. 4 ವರ್ಷಗಳ ಹಿಂದೆ ನಡೆದಂತ ಈ ಕಳಸಾ ಬಂಡೂರಿ ಮಹದಾಯಿ ಯೋಜನೆಯಲ್ಲಿ ಮೌನವಾಗಿದ್ದೇಕೆ? ಈಗ ಅದಕ್ಕೆ ಉತ್ತರ ಕೊಡಿ ಸಂಸದರೇ. ಬಹಳಷ್ಟು ಕಾರ್ಯಗಳನ್ನು ಮಾಡಿದ್ದಾರೆ. ಅಮೃತ ಯೋಜನೆಯಲ್ಲಿ 159 ಕೋಟಿಗಳಷ್ಟು ದುಡ್ಡು ಬಂದಿದೆ. ಇವತ್ತು ಕಿಮ್ಸ್ನಲ್ಲಿ ವಿಶೇಷವಾಗಿ ಅನೇಕ ಸೌಲಭ್ಯಗಳು ಉಳ್ಳಂಥ ಆಸ್ಪತ್ರೆ ಕಟ್ಟಡ ಇರ್ಬೋದು, ಮತ್ತು ಈ ರಸ್ತೆಗಳು, ರಿಂಗ್ ರಸ್ತೆಗಳಿರ್ಬೋದು, ಎಲ್ಲ ರೀತಿಯಿಂದ ಪ್ರಹ್ಲಾದ್ ಜೋಶಿ ಅವರು ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಧಾರವಾಡ ಲೋಕಸಭಾ ಕ್ಷೇತ್ರ ಬಿಜೆಪಿಯ ಭದ್ರಕೋಟೆ. ಕಳೆದ 6 ಬಾರಿ ಇಲ್ಲಿ ಕಮಲ ಅರಳಿದೆ. ಸತತ 3 ಬಾರಿ ಗೆದ್ದಿರುವ ಸಂಸದ ಪ್ರಹ್ಲಾದ್ ಜೋಶಿ 4ನೇ ಗೆಲುವಿಗಾಗಿ ಮತಬೇಟೆಯನ್ನ ಆರಂಭಿಸಿದ್ದಾರೆ. ಕಮಲ ಕೋಟೆಯನ್ನ ಕೈವಶ ಮಾಡಿಕೊಳ್ಳಲು ಮುಂದಾಗಿರುವ ದೋಸ್ತಿಗಳು ಕೊನೆ ಗಳಿಗೆಯಲ್ಲಿ ಅಳೆದು ತೂಗಿ ಮಾಜಿ ಸಚಿವ ವಿನಯ್ ಕುಲಕರ್ಣಿಯನ್ನ ಚುನಾವಣಾ ಕಣಕ್ಕೆ ಇಳಿಸಿವೆ. ಜೋಶಿ ವಿರುದ್ಧ ಸೆಡ್ಡು ಹೊಡೆದಿರುವ ವಿನಯ್ ಕುಲಕರ್ಣಿ ದೋಸ್ತಿ ನಾಯಕರನ್ನ ಒಗ್ಗೂಡಿಸಿಕೊಂಡು ಕ್ಷೇತ್ರಾದ್ಯಂತ ಅಡ್ಡಾಡ್ತಿದ್ದಾರೆ. ಈ ನಡುವೆ ಕಳೆದ 15 ವರ್ಷದಲ್ಲಿ ಜೋಶಿ ಅವರ ಸಾಧನೆಗಳೇನು? ಧಾರವಾಡಕ್ಕೆ IIT ತಂದವರು ಯಾರು? ಗ್ರಾಮೀಣ ಪ್ರದೇಶಕ್ಕೆ ಜೋಶಿ ಅವರ ಸಾಧನೆ ಏನು?
ಈ ವಿಚಾರವಾಗಿ ಸಾಕಷ್ಟು ಆರೋಪ ಪ್ರತ್ಯಾರೋಪಗಳು ನಡೀತಾ ಇದ್ದು ಮಹದಾಯಿ ವಿಚಾರ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಈ ನಡುವೆ ಲಿಂಗಾಯತ ಧರ್ಮ ವಿಚಾರ ಕೂಡ ಸಾಕಷ್ಟು ಸದ್ದು ಮಾಡಿದ್ದು 16 ಲಕ್ಷ ಮತದಾರರಲ್ಲಿ 5 ಲಕ್ಷಕ್ಕೂ ಹೆಚ್ಚು ಮತದಾರರಿರುವ ಲಿಂಗಾಯತರು ಒಲವು ಯಾರ ಕಡೆಗೆ ಅನ್ನೋದು ಕೂಡ ಅಭ್ಯರ್ಥಿಗಳ ಸೋಲು ಗೆಲುವಿನ ಮೇಲೆ ಸಾಕಷ್ಟು ಪರಿಣಾಮ ಬೀರಲಿದೆ. ಅಂತಿಮವಾಗಿ ಧಾರವಾಡ ಪೇಡ ಯಾರ ಬಾಯಿಗೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾಮನ್ ಸುನಿಲ್ ಜೊತೆ ಸುರೇಶ್ ನಾಯಕ್, ಪವರ್ ಟಿವಿ, ಹುಬ್ಬಳ್ಳಿ. ಇದು ಮತದಾರರ ನಾಡಿ ಮಿಡಿತ. ಒಂದಷ್ಟು ಜನ ಹೌದು ಪ್ರಹ್ಲಾದ್ ಜೋಶಿ ಅವರು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ, ನಾವು ಅವರಿಗೆ ಮತವನ್ನ ಹಾಕ್ತೀವಿ ಅಂತ ಮಾತನಾಡ್ತಾ ಇದ್ದಾರೆ. ಮತ್ತು ಒಂದಷ್ಟು ಜನ ಪ್ರಧಾನಿ ಮೋದಿ ಅವರ ಮುಖವನ್ನು ನೋಡಿಕೊಂಡು ಪ್ರಹ್ಲಾದ್ ಜೋಶಿ ಅವರಿಗೆ ಮತವನ್ನ ಹಾಕ್ತೇವೆ ಎನ್ನುವಂತ ಮಾತನ್ನು ಹೇಳ್ತಿದ್ದಾರೆ. ಮತ್ತೊಂದು ವರ್ಗ ಪ್ರಹ್ಲಾದ್ ಜೋಶಿ ಅವರು ಸತತವಾಗಿ 3 ಬಾರಿ ಸಂಸದರಾಗಿದ್ದಾರೆ, 15 ವರ್ಷಗಳಿಂದ ಇಲ್ಲಿ MP ಆಗಿ ಆಯ್ಕೆ ಆಗ್ತಿದ್ದಾರೆ. ಏನ್ ಕೆಲಸ ಮಾಡಿದ್ದಾರೆ, ಯಾವ ಕ್ಷೇತ್ರಕ್ಕೆ ಬರ್ತಾರೆ, ಇದ್ಯಾವುದು ಕೂಡ ನಮ್ಗೆ ಗೊತ್ತಿಲ್ಲ. ಹೀಗಾಗಿ ನಾವು ಅವರ ವಿರುದ್ಧವಾಗಿ ಮತವನ್ನ ಚಲಾಯಿಸ್ತೀವಿ ಎನ್ನುವಂತ ಮಾತುಗಳನ್ನ ಆಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಬಾರಿ ಸಾಕಷ್ಟು ವಿಚಾರಗಳು ಚರ್ಚೆ ಆಗ್ತಿದ್ದಾವೆ. ಒಂದು, ಲಿಂಗಾಯತ ಪ್ರತ್ಯೇಕ ಧರ್ಮದ ಹೋರಾಟದ ವಿಚಾರ ಇನ್ನೂ ಕೂಡ ಅಲ್ಲಿ ಜೀವಂತವಾಗಿದೆ. ಇದೀಗ ಚುನಾವಣೆ ಹತ್ರ ಬರ್ತಾ ಇದ್ದಾಗೆ ಮತ್ತೊಮ್ಮೆ ಬಿಸಿ ಬಿಸಿ ಚರ್ಚೆ ಆಗ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ಚುನಾವಣೆಗೆ ಪೆಟ್ಟನ್ನ ಕೊಡುತ್ತೆ, ಎಫೆಕ್ಟ್ ಅನ್ನ ಬೀರುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ. ಮತ್ತೊಂದು ಕಡೆಯಿಂದ ಮಹದಾಯಿ ಕಳಸಾ ಬಂಡೂರಿ ಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಮಹದಾಯಿ ನ್ಯಾಯಾಧೀಕರಣದ ತೀರ್ಪು ಬಂದಿದೆ, ಆದರೆ ಕೆಲಸ ಮಾತ್ರ ಇನ್ನೂ ಆರಂಭವಾಗಿಲ್ಲ. ರಾಜ್ಯ ಸರ್ಕಾರದ ಫೇಲ್ಯೂರೋ ಕೇಂದ್ರ ಸರ್ಕಾರದ ಫೇಲ್ಯೂರೋ ಗೊತ್ತಿಲ್ಲ. ಈ ವಿಚಾರವೂ ಕೂಡ ಚುನಾವಣೆಯ ಮೇಲೆ ದೊಡ್ಡ ಮಟ್ಟದಲ್ಲಿ ಪರಿಣಾಮವನ್ನ ಬೀರುತ್ತೆ. ಇದೀಗ ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರಾಗಿರುವಂತಹ ಬಸವರಾಜ್ ಅವರು ದೂರವಾಣಿ ಸಂಪರ್ಕಕ್ಕೆ ಜಾಯ್ನ್ ಆಗ್ತಿದ್ದಾರೆ. ಅವ್ರನ್ನ ಮಾತನಾಡಿಸ್ತೋಣ. ಸರ್ ನಮಸ್ತೆ. ನಮಸ್ಕಾರ. ಹೇಗಿದ್ದೀರಾ ಸರ್? ಫೈನ್. ಹೇಗಿದೆ ಸರ್ ಚುನಾವಣೆಯ ಬಿಸಿ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಸದ್ಯಕ್ಕೆ? ಚುನಾವಣೆ ಬಿಸಿ ಜೋರಾಗೇ ಇದೆ. ಎರಡೂ ಪಕ್ಷಗಳದ್ದು ಈ ಸಲ ಬಲ ಸಮ ಇದೆ ಅಂತ ಅನಿಸ್ತಾ ಇದೆ. ಇಲ್ಲಿ ಸತತವಾಗಿ 3 ಸಲ ಬಿಜೆಪಿ ಗೆದ್ದಿತ್ತು. ಈ ಬಾರಿ ಕಾಂಗ್ರೆಸ್ನಿಂದ ಸ್ವಲ್ಪ ದೊಡ್ಡ ಅಭ್ಯರ್ಥಿಯನ್ನೇ ಕಾಂಗ್ರೆಸ್ ಚಾಯ್ಸ್ ಮಾಡಿ ಕಣಕ್ಕಿಳಿಸ್ತು. ಹೀಗಾಗಿ ಲಾಸ್ಟ್ ಟೈಮ್ ಅವರು ಡಿಫೀಟ್ ಆಗಿದ್ರು, ಕಾಂಗ್ರೆಸ್ ಇಂದ ವಿನಯ್ ಕುಲಕರ್ಣಿ ಅವರು. MLA ಎಲೆಕ್ಷನ್ ಕೂಡ ಅವ್ರು ಡಿಫೀಟ್ ಆಗಿದ್ರು. ಈಗ ಅಗೇನ್ ಅವರು ಪ್ರಹ್ಲಾದ್ ಜೋಶಿ ಅವ್ರ ವಿರುದ್ಧ ಕಣದಲ್ಲಿದ್ದಾರೆ. ಜೋರಾಗಿ ನಡೀತಾ ಇದೆ. ಈಗ ನಿಮ್ಮ ಪ್ರಕಾರ ಪ್ರಹ್ಲಾದ್ ಜೋಶಿ ಅವರಿಗೆ ಏನೇನು ವಿಚಾರಗಳು ಪ್ಲಸ್ ಆಗ್ಬೋದು? 4ನೇ ಬಾರಿ ಅದೃಷ್ಟ ಪರೀಕ್ಷೆಗಳಿದ್ದಾರೆ. 15 ವರ್ಷಗಳಿಂದ ಜನ ಅವ್ರನ್ನೇ ಸಂಸದರಾಗಿ ಆಯ್ಕೆ ಮಾಡಿ ಕಳಿಸ್ತಾ ಇದ್ದಾರೆ. ಕ್ಷೇತ್ರ ಪುನರ್ವಿಂಗಡಣೆ ಆದ್ಮೇಲೂ 2 ಬಾರಿ ಅವರೇ ಸಂಸದರಾಗಿದ್ದಾರೆ. ಈ ಬಾರಿ ಯಾವ್ಯಾವ ವಿಚಾರಗಳು ಅವ್ರ ಪರವಾಗಿದ್ದಾವೆ, ಯಾವ ವಿಚಾರಗಳು ಅವ್ರಿಗೆ ಮೈನಸ್ ಆಗುವಂತ ಸಾಧ್ಯತೆ ಇದೆ ನಿಮ್ಮ ಪ್ರಕಾರ? ಒಂದು ಅವ್ರ ಪರವಾಗಿ ಅಂತಂದ್ರೆ ಒಂದನೇದ್ದು ಮೋದಿ ಅಲೆ ಅವ್ರ ಪರವಾಗಿ ಕೆಲಸ ಮಾಡುವಂತ ಸಾಧ್ಯತೆ ಇದೆ. ಎಲ್ಲ ಕಡೆ ಆಲ್ಮೋಸ್ಟ್ ಎಲ್ಲ ಕಡೆ ಇರುವಂಗೆ ಅದು ಕೂಡ ಇದೆ. ಎರಡನೇದ್ದು ಅವರು ಕೆಲವಷ್ಟು ಸೆಂಟ್ರಲ್ ಗವರ್ಮೆಂಟ್ ನಿಂದ ಫಂಡ್ ಗಳನ್ನ ತಂದು ಕೆಲಸ ಮಾಡಿದ್ದು ನಿಜ ಇದೆ. ಆದ್ರೆ ಅದು ಸಾಕಾಗಲ್ಲ ಅನ್ನುವಂತ ಮಾತು ಕೂಡ ಕೇಳಿ ಬರ್ತಾ ಇದೆ. ಇನ್ ಪ್ರಮುಖವಾಗಿ ಹೇಳ್ಬೇಕು ಅಂತಂದ್ರೆ ಅವ್ರ ಬ್ಯಾಕಿಗೆ ಅವ್ರ ಬೆನ್ನ ಹಿಂದೆ ಇರುವಂತದ್ದು RSS ಸಂಘಟನೆ ಇದೆ. ಗೊತ್ತಿದೆ, RSS ತುಂಬಾ ಗುಪ್ತಗಾಮಿನಿಯಾಗಿ ಕೆಲಸ ಮಾಡುವಂತ ಸಂಘಟನೆ. ಹಿಂಗಾಗಿ ಆ ಫೋರ್ಸ್ ಅವ್ರ ಜೊತೆಲಿದೆ. ಇವಿಷ್ಟು ಅವ್ರಿಗೆ ಪ್ಲಸ್ ಆಗುವಂತ ಸಾಧ್ಯತೆ ಇದೆ. ಇನ್ನು ಮೈನಸ್ ಅಂತಂದ್ರೆ ಈ ಬಾರಿ ಅಂದ್ರೆ ಸತತವಾಗಿ ಅವರು 3 ಬಾರಿ ಆಯ್ಕೆಯಾಗಿ ಹೋಗಿದ್ದಾರೆ. ಸೊ 3 ಬಾರಿ ಒಬ್ಬನೇ ವ್ಯಕ್ತಿನ ನಾವು ಅದರಲ್ಲೂ ಪ್ರತಿಪಕ್ಷ ಅದನ್ನ ಯಾವ ತರ ಬಿಂಬಿಸ್ತಾ ಇದೆ ಅಂತಂದ್ರೆ ಅಂದ್ರೆ ಈ ಕ್ಷೇತ್ರದಲ್ಲಿ ಇರುವಂತ ಏನೋ ಮೈತ್ರಿ ಪಕ್ಷದ ಅಭ್ಯರ್ಥಿಗಳು ಅದನ್ನ ಯಾವ ತರ ಬಿಂಬಿಸ್ತಿದಾರೆ ಅಂತ ಅನ್ನೋದಾದ್ರೆ, ಇವರು ಬೇರೆಯವರ ಅಲೆಗಳಲ್ಲಿ ಗೆದ್ದು ಹೋದಂತ ರಾಜಕಾರಣಿ. ಮೊದಲನೇದಾಗಿ ವಾಜಪೇಯಿ ಅವರ ಅಲೆ, ಅದಾದ್ಮೇಲೆ ಯಡಿಯೂರಪ್ಪ ಅವರ ಅಲೆ, 3ನೇದಾಗಿ ಮೋದಿ ಅವರ ಅಲೆ. ಸೊ ಈ ತರ ಅಲೆಯಲ್ಲಿ ಎದ್ದು ಬಂದಂತ ನಾಯಕ ಇವರು ಗ್ರೌಂಡ್ ಲೆವೆಲ್ ನಲ್ಲಿ ನೇರವಾಗಿ ಮತದಾರರನ್ನ ಅಪ್ರೋಚ್ ಆಗಿ ಸ್ವಂತ ಬಲದ ಮೇಲೆ ಇವ್ರು ಗೆದ್ದು ಬಂದಿಲ್ಲ ಅನ್ನೋದನ್ನ ತುಂಬಾ ಜಾಸ್ತಿಯಾಗಿ ಈ ಸಲ ಕ್ಷೇತ್ರದ ತುಂಬಾ ಅವರು ಅದನ್ನ ಹರಡ್ತಾ ಇರೋದ್ರಿಂದ ಅದು ಅವ್ರಿಗೆ ಮೈನಸ್ ಆಗೋ ಸಾಧ್ಯತೆ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಕಾಸ್ಟ್ ಬ್ಯಾಕ್ ಕೂಡ ವರ್ಕ್ ಆಗುತ್ತೆ. ಅವರು ಅದನ್ನ ನೋಡಿದ್ರೆ ಇಲ್ಲಿ ಲಿಂಗಾಯತ್ಸು 16,80,000ದಲ್ಲಿ 6.5 ಲಕ್ಷದವರೆಗೂ ಲಿಂಗಾಯತ್ಸ್ ಇರೋದ್ರಿಂದ ಮತ್ತು ಲಿಂಗಾಯತ್ ಹೋರಾಟ ಆಮೇಲೆ ಲಿಂಗಾಯತರ ಮುಂಚೂಣಿ ನಾಯಕ ವಿನಯ್ ಕುಲಕರ್ಣಿ ಅವ್ರು ಆಗಿರೋದ್ರಿಂದಾಗಿ ಈ ಸಲ ಅದು ಜೋಶಿ ಅವರಿಗೆ ಒಂದ್ ಸ್ವಲ್ಪ ಹಿನ್ನಡೆ ಆಗುವ ಸಾಧ್ಯತೆ ಇದೆ ಅನ್ಬಹುದು. ಅಷ್ಟೇ, ಆಗ್ತದೆ ಇಲ್ಲೋ ಗೊತ್ತಿಲ್ಲ, ಅದನ್ನ ಮತದಾರರೇ ತೀರ್ಮಾನ ಮಾಡ್ಬೇಕು. ಹಿನ್ನೆಲೆ ಆಗುವ ಸಾಧ್ಯತೆ ಇದೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಇನ್ನು ವಿನಯ್ ಕುಲಕರ್ಣಿ ಅವರಿಗೆ ಈಗಾಗಲೇ ಶಾಸಕರಾಗಿದ್ರು, ಸಚಿವರ ಕೆಲಸವನ್ನ ಮಾಡಿದ್ರು, ಅವ್ರಿಗೆ ಯಾವ್ಯಾವ ವಿಚಾರಗಳು ಕೈ ಹಿಡಿಯುವಂತ ಸಾಧ್ಯತೆ ಇದೆ, ಯಾವುದು ಮೈನಸ್ ಆಗಬಹುದು ವಿನಯ್ ಕುಲಕರ್ಣಿ ಅವ್ರ ವಿಚಾರದಲ್ಲಿ? ವಿನಯ್ ಕುಲಕರ್ಣಿ ಅವ್ರ ವಿಚಾರದಲ್ಲಿ
ಮೊದಲನೇದಾಗಿ ಅವ್ರಿಗೆ ಇರೋ ಮೈನಸ್ ಪಾಯಿಂಟ್ಗಳನ್ನ ನಾನು ಹೇಳ್ತೀನಿ. ಎಸ್ ಪ್ಲೀಸ್. ಮೊದಲನೇದಾಗಿ ಅವರಿಗೆ ಈ ಬಿಜೆಪಿ ಅವರ ವಿರುದ್ಧ ಕೆಲವಷ್ಟು ಆರೋಪಗಳನ್ನು ಏನ್ ಮಾಡ್ತಾ ಇದೆ ಅಂತ ವಿಚಾರಗಳಷ್ಟೇ ಅವ್ರಿಗೆ ಈ ಸಲ ಮೈನಸ್ ಆಗೋ ಸಾಧ್ಯತೆ ಇದೆ. ಆಮೇಲೆ ಕ್ಷೇತ್ರ ತುಂಬಾ ದೊಡ್ಡದಿದೆ, ಒಂದ್ ಸ್ವಲ್ಪ ವಿಳಂಬ ಆಗಿದ್ದು, ಟಿಕೆಟ್ ಕೊಡುವಲ್ಲಿ ವಿಳಂಬ ಆಗಿದ್ರಿಂದಾಗಿ ಅವರು ಕ್ಷೇತ್ರದ ಸುತ್ತಲೂ ಓಡಾಡಕ್ಕೆ ಸ್ವಲ್ಪ ಅವ್ರಿಗೆ ಟೈಮ್ ಸಿಗದೆ ಇರೋದು ಕೊಂಚ ಮಟ್ಟಿಗೆ ಹಿನ್ನಡೆ ಆಗ್ಬಹುದು. ಇನ್ನ ಪ್ಲಸ್ ಪಾಯಿಂಟ್ ಅಂತ ಬಂದಾಗ ಈ ಸಲ ಅವರಿಗೆ ಬಹಳ ಅನುಕೂಲಕರವಾಗಿ ನಿಲ್ಲುವಂತದ್ದು ಕಾಸ್ಟ್ ಫ್ಯಾಕ್ಟರ್ ತುಂಬಾ ಅನುಕೂಲವಾಗಿ ನಿಲ್ಬಹುದೇನೋ ಅನ್ನುವಂಥದ್ದಿದೆ. ಎರಡನೇದ್ದು, ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಅವರು ಸಾಕಷ್ಟು ಕೆಲಸಗಳನ್ನ ಮಾಡಿದ್ದಾರೆ. ಅದು ಅಂದಾಜು ನನ್ನ ಪ್ರಕಾರ 100 ಕೋಟಿ ರೂಪಾಯಿಯನ್ನ ತಗೊಂಡ್ ಬಂದು ಅವರು ಇನ್ವೆಸ್ಟ್ಮೆಂಟ್ ಮಾಡಿ ಇಲ್ಲೆಲ್ಲ ಕೆಲಸ ಮಾಡಿದ್ದು, ಅದನ್ನ ಅವರು ಮತ್ತೆ ಮತ್ತೆ ಚುನಾವಣಾ ಪ್ರಚಾರದಲ್ಲಿ ಹೇಳ್ತಾ ಇರೋದು ಮತದಾರರಿಗೆ ರೀಚ್ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಅವರು ಈಗ ಆಲ್ರೆಡಿ 2 ಚುನಾವಣೆಗಳನ್ನ ಸೋತಿದ್ದಾರೆ. ಒಂದು ಲಾಸ್ಟ್ ಲೋಕಸಭಾ ಚುನಾವಣೆ, ಅದಾದ ನಂತರ MLA ಚುನಾವಣೆ. ಈ ಸಲ ಅವ್ರಿಗೆ ಸ್ವಲ್ಪ ಜನರಿಗೂ ಇಲ್ಲ, ಜನರ ಒಡನಾಡಿ ಆಗಿರುವಂತವ್ರು, ಜನರ ಜೊತೆ ಇರುವಂತವ್ರು, ಹೀಗಾಗಿ ಈ ಸಲ ಅವ್ರನ್ನ ಗೆಲ್ಸೋಣ ಅನ್ನುವಂತ ವಾತಾವರಣ ಕ್ಷೇತ್ರದಲ್ಲಿ ಕೇಳಿ ಬರ್ತಾ ಇರೋದ್ರಿಂದ ಅದು ಅವ್ರಿಗೆ ಪ್ಲಸ್ ಆಗಬಹುದು. ಸರ್, ಈಗ ಮಹದಾಯಿ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿತ್ತು. ಒಂದು ಲಿಂಗಾಯತ ಪ್ರತ್ಯೇಕ ಧರ್ಮದ ವಿಚಾರ, ಇದು ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಇವೆಲ್ಲವೂ ಕೂಡ ಈ ಬಾರಿಯ ಚುನಾವಣೆ ಮೇಲೆ ಏನಾದ್ರೂ ಪರಿಣಾಮವನ್ನ ಬೀರುತ್ತೆ ಅನ್ಸ್ತಾ ಇದೆಯಾ ನಿಮ್ಗೆ? ಚುನಾವಣೆಯಲ್ಲಿ ಎರಡೂ ವಿಚಾರಗಳು ಪರಿಣಾಮವನ್ನು ಖಂಡಿತವಾಗ್ಲೂ ಬೀರುತ್ತವೆ. ಆದ್ರೆ ಯಾವ ತರ ಬೀರ್ತವೆ ಅನ್ನೋದು ಮಾತ್ರ ಚುನಾವಣೆ ಫಲಿತಾಂಶದ ನಂತರ ಗೊತ್ತಾಗುತ್ತೆ. ಈಗ ಕಳಸಾ ಬಂಡೂರಿ ವಿಚಾರ ಬಂದಾಗ ಬಹಳಷ್ಟು ಜನ ಏನಂದ್ರೆ ಜೋಶಿ ಅವರು ಅಲ್ಲಿ ಪ್ರಧಾನಮಂತ್ರಿ ಅವರ ಇಲ್ಲಿ ಜೋಶಿ ಅವರು ಏನ್ ಮಾತಾಡಿದ್ರು ಅದೇ ಪ್ರಧಾನಮಂತ್ರಿ ಅವ್ರ ಬಾಯಿಂದ ಬಂತು ಅನ್ನುವಂತ ಪ್ರಸ್ತಾಪವನ್ನ ಮಾಡಿದ್ರು. ಅದನ್ನ ಪ್ರತಿಪಕ್ಷದವರು ತುಂಬಾ ಏನೋ ಟಾಮ್ ಮಾಡ್ತಿದ್ದಾರೆ. ಇವತ್ತು ಇಲ್ಲಿ ರೈತ ಮುಖಂಡರು ಅದರ ವಿರುದ್ಧ ಒಂದು ಏನು ಜಿಲ್ಲಾಧಿಕಾರಿಗಳು ಒಂದು ಮನವಿ ಕೂಡ ಕೊಟ್ಟಂತದ್ದಿದೆ. ಇನ್ನೊಂದು ವಿಚಾರ ಯಾವ್ದು ಕೇಳಿದ್ರಿ ನೀವು? ಲಿಂಗಾಯತ ಪ್ರತ್ಯೇಕ ಧರ್ಮದ ಹೋರಾಟ ವಿಚಾರ. ಲಿಂಗಾಯತ ಪ್ರತ್ಯೇಕ ಧರ್ಮದ ವಿಚಾರ ಕೂಡ ಅದು ಬಹಳ ಏನು ಬಹಳ ಚರ್ಚಾಸ್ಪದವಾಗಿ ನಡೀತಕ್ಕಂತ ವಿಚಾರ ಇತ್ತು. ಆದ್ರೆ ಈಗ ರಂಭಾಪುರಿ ಜಗದ್ಗುರುಗಳನ್ನ ವಿನಯ್ ಅವರು ಹೋಗಿ ಭೇಟಿಯಾಗಿ ಅವ್ರದ್ದು ಆಶೀರ್ವಾದ ಪಡೆದು ಆಮೇಲೆ ಇಲ್ಲ ಅದು ಅದ್ರ ಬಗ್ಗೆ ಅದು ಮುಗಿದು ಹೋದ ಅಧ್ಯಾಯ ಅಂತ ಹೇಳಿ ತಕ್ಕ ಮಟ್ಟಿಗೆ ಅದಕ್ಕೆ ವಿನಯ್ ಅವರು ಈ ವೀರಶೈವ ಮುಖಂಡರು ಏನಿದ್ದಾರೆ ಅವ್ರನ್ನೆಲ್ಲರನ್ನು ಹೋಗಿ ಭೇಟಿಯಾಗಿ ಅವ್ರನ್ನೆಲ್ಲ ಒಳಗಡೆ ಭೇಟಿಯಾಗಿ ಅವರ ಅಂತರ್ಯದಲ್ಲಿ ಕೂಡ ಹೋಗಿ ಇವರು ಮಾತನಾಡಿರುವಂತದ್ದು ಅದು ಬಹಿರಂಗನೇ ಆಗಿದೆ. ಅದನ್ನ ಅವ್ರು ಬಹಿರಂಗವಾಗಿ ಒಪ್ಕೊಂಡಿದ್ದಾರೆ ಕೂಡ. ಹೀಗಾಗಿ ಎರಡೂ ಫ್ಯಾಕ್ಟರ್ಗಳು ವರ್ಕ್ ಆಗ್ತವೆ. ಆದ್ರೆ ಯಾರ ಪರವಾಗಿ ಯಾರ ವಿರುದ್ಧವಾಗಿ ವರ್ಕ್ ಆಗ್ತವೆ ಅನ್ನೋದು ಮಾತ್ರ ಚುನಾವಣೆ ನಂತರ ಗೊತ್ತಾಗುತ್ತೆ. ಸರ್, ಫೈನಲಿ ಪರ್ಸೆಂಟೇಜ್ ಕೊಡೋದಾದ್ರೆ 100ಗೆ ಇಂತಿಷ್ಟು ಅಂತ ಎಷ್ಟು ಕೊಡಬಹುದು? ಇಲ್ಲ, ನಾನು ಐ ಕಾಂಟ್ ಗಿವ್ ದಟ್. ಬಟ್ ಈ ಸಲ ಲಾಸ್ಟ್ ಟೈಮ್ ಹೆಂಗಿತ್ತಂದ್ರೆ ಒಂದೇ ಅಲೆ ಇತ್ತು, ಅದು ಮೋದಿ ಅಲೆ. 2014ರ ಚುನಾವಣೆಯಲ್ಲಿ ಮತದಾರರು ಏನ್ ಹೇಳ್ತಿದ್ರು ಅಂದ್ರೆ ಮೋದಿನೇ ಅಂತ ಹೇಳ್ತಿದ್ರು. ಬಟ್ ಈ ಸಲ ಏನಿದೆ ಅಂದ್ರೆ ಮೋದಿ ಅವರ ಪರವಾಗಿನೂ ಅಲೆ ಇದೆ. ಆದ್ರೆ ಹೆಚ್ಚು ಕಡಿಮೆ ಇಬ್ಬರದು ಈಕ್ವಲ್ ಆಗಿ ಹೋಗ್ತಾ ಇದೆ ಈಗ. ಅಂದ್ರೆ ಪ್ರಹ್ಲಾದ್ ಜೋಶಿ ಅವರು ಹಿಂದೆ ಬಿದ್ದಿಲ್ಲ, ವಿನಯ್ ಕುಲಕರ್ಣಿ ಅವರು ಕೂಡ ಹಿಂದೆ ಬಿದ್ದಿಲ್ಲ. ನೆಕ್ ಟು ನೆಕ್ ಕಾಂಪಿಟೇಷನ್ ಇದೆ. ಹೀಗಾಗಿ ಇಂಥವರೇ ಗೆಲ್ತಾರೆ ಅಂತ ಹೇಳೋದು ಸಾಧ್ಯನೇ ಇಲ್ಲ. ಓಕೆ ಸರ್, ಥ್ಯಾಂಕ್ ಯು ಸರ್ ಪವರ್ ಟಿವಿ ಜೊತೆಗೆ ಮಾತನಾಡಿದ್ದಕ್ಕೆ. ಒಟ್ಟಾರೆಯಾಗಿ ವಿದ್ಯಾಕಾಶಿ ಎಂದು ಕರೆಸಿಕೊಡುವಂತ ಧಾರವಾಡ ಲೋಕಸಭಾ ಕ್ಷೇತ್ರ ಈ ಬಾರಿ ರಾಜ್ಯದ ಗಮನವನ್ನು ಸೆಳೆತಾ ಇದೆ. ಯಾರಿಗೆ ಮತದಾರ ವಿಜಯಮಾಲೆಯನ್ನು ತೊಡಿಸ್ತಾನೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇದು ಇವತ್ತಿನ ಗ್ರೌಂಡ್ ರಿಪೋರ್ಟ್. ನಾಳೆ ಇನ್ನೊಂದು ಲೋಕಸಭಾ ಕ್ಷೇತ್ರದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಕೀಪ್ ವಾಚಿಂಗ್ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.